ಯಾರೀಗ ಧ್ವನಿ ಭಾಳ ಹೆಸರು ಕೇಳ್ತಾರೆ, ಎಲ್ಲರೂ ಹೈರಾಣ ಮಾಡ್ತಾನೆ.
शिक्षा रक्षा गुरुवे सर्वागमोद कला गुरुवे शिवयोग धर्मार्थ भोग गुरुवे सुधी गुरुवे वाचा गुरुवे भरोग धर शरणादि बसव गुरुनिमये ವಿಶ್ವಗುರು ಮಹಾಮನ್ವತವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರಾದಂತಹ ಲಮಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಸೇರಿರುವ ಎಲ್ಲ ಸಂಪರ್ಕ ಬಂಧುಗಳೇ, ತಾಯಿಯಂದ್ರೆ ಎಲ್ಲರಿಗೂ ನಿನ್ನೆ ಮತ್ತು ಮೊನ್ನೆ ಪ್ರಭುದೇವರು ಮತ್ತು ಮಹಾದೇವಿಯರ ಸಂವಾದವನ್ನು ನೋಡಿದ್ದೇನೆ. ಅದು ಹೇಳಿದ್ರೆ ಇನ್ನೂ 2 ದಿವಸ ಆಗ್ತಿತ್ತು. ಆದರೆ ಈ ಸಾರಿ ನಾವು ಮಹಾದೇವಿ ಅಕ್ಕನವರ ಚರಿತ್ರೆಯನ್ನು ಮುಗಿಸ್ಬೇಕಾಗಿದೆ. ಹೋದ ಸಾರಿ ಅರ್ಥ ಮಾಡಿದ್ವಿ, ಈ ಸಾರಿ ಅದನ್ನು ಮುಕ್ತಾಯ ಮಾಡಬೇಕಾಗಿರೋದ್ರಿಂದ ಇನ್ನೂ 14 ಅಧ್ಯಾಯಗಳಿದ್ದು 46ನೇ ಅಧ್ಯಾಯ ಪ್ರಭುದೇವರು ಮತ್ತು ಮಹಾದೇವಿ ಅಕ್ಕನ ಸಂವಾದ ಅನುಭವ ಮಂಟಪದಲ್ಲಿ ಅಕ್ಕ ಅಂತ ಹೇಳಿ. ಇನ್ನು ಇವತ್ತಿನಿಂದ ಬಹಳ ಮುಖ್ಯವಾದಂತಹ ಪ್ರಸಂಗ ಕಲ್ಯಾಣದಲ್ಲ ಅನುಭವ ಮಂಟಪದಲ್ಲಿ ಜರುಗತಕ್ಕಂತಹ ಘಟನೆಗಳು. ಮಹಾದೇವಿ ಅಕ್ಕ ಇಲ್ಲಿವರೆಗೆ ಪರಮಾತ್ಮನ ಸಗುಣ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಲ್ಲ. ಸಗುಣ ಮತ್ತು ನಿರ್ಗುಣ. ಪರಮಾತ್ಮ ನಿರಾಕಾರ, ಪರಮಾತ್ಮನಿಗೆ ಆಕಾರ ಇಲ್ಲ. ನೀರಿಗೆ ಹೆಂಗೆ ಆಕಾರ ಇಲ್ವೋ ಹಾಗೆ ಪರಮಾತ್ಮನಿಗೂ ಆಕಾರ ಇಲ್ಲ. ಗಾಳಿಗೆ ಹೇಗೆ ಆಕಾರ ಇಲ್ವೋ ಹಾಗೆ ದೇವರಿಗೂ ಆಕಾರ ಇಲ್ಲ. ನೀವು ಭಕ್ತಿಯಿಂದ ಯಾವ ಆಕಾರವನ್ನು ಕೊಡ್ತೀರೋ ಅಥವಾ ಯಾವ ಆಕಾರದಲ್ಲಿ ಸ್ಮರಿಸ್ತಿರೋ ಜಪಿಸ್ತಿರೋ ಆ ಆಕಾರದಲ್ಲಿ ಪರಮಾತ್ಮ ನಿಮಗೆ ಕಾಣಿಸ್ಕೊಳ್ತಾನೆ.
ಮಹಾದೇವಿಕನವರ ಒಂದು ಪ್ರಸಿದ್ಧವಾದ ವಚನ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಅಕ್ಕ ಕೇಳವ ನಾನೊಂದ ಕನಸ ಕಂಡಿ, ಅಕ್ಕಿ ಅಡಕ್ಕಿ ಹೋಲೆ ತೆಂಗಿನಕಾಯಿ ಕಂಡಿ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದದ ಕಂಡೆ. ಅಂದ್ರೆ ಮಹಾದೇವಿಕ ಬಾಲ್ಯದಿಂದನೂ ಕೈಲಾಸವಾಸಿಯಾದಂತಹ ಶಿವ ಆ ರೂಪವನ್ನು ಇಟ್ಕೊಂಡು ಅವನೇ ನನ್ನ ಪತಿ, ಅವನೇ ನನ್ನ ಗುರು, ಅವನೇ ನನ್ನ ಸರ್ವಸ್ವ ಅಂತ ಹೇಳಿ ಜೀವನ ಮಾಡಿದಂತ. ಅವನ ವಿರಹದಲ್ಲಿ, ಅವನ ಆಗ್ಲಿಕ್ಕೆ ದುಃಖದಲ್ಲಿ ಮಹಾದೇವಿಕ ಚಿಂತಿಸ್ತಾ ಚಿಂತಿಸ್ತಾ ಮಲಗಿದಾಗ ಅವರು ದರ್ಶನ ಕೊಟ್ಟಿದ್ದಾನೆ. ಅಥವಾ ನಮ್ಮ ಚಿತ್ತಕ್ಕೆ ಆ ಶಕ್ತಿ ಇದೆ, ಅದು ನಾನು ನಿಮ್ಗೆ ಹೇಳೋದು. ಮನಸ್ಸು ಅಂತ ಒಂದಿದೆ, ನಿಮಗೆಲ್ಲ ಗೊತ್ತು, ಹೌದಾ ಇಲ್ವಾ? ಮನಸ್ಸಿದೆಯಾ ಇಲ್ವಾ? ಮನಸ್ಸಿದೆಯಾ? ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಇದೆಯಾ? ತೋರಿಸಿ ಅಂದ್ರೆ ತೋರ್ಸಕ್ ಬರಲ್ಲ. ನೋಡಿ, ಮನಸ್ಸೇ ತೋರ್ಸಕ್ ಬರಲ್ಲ. ಇದು ಶಿವ ದೇವರನ್ನ ತೋರ್ಸಲ್ಲ, ಗೊತ್ತಾಗಿಲ್ಲ? ಮನಸ್ಸನ್ನು ತೋರ್ಸಕ್ ಬರಲ್ಲ, ಬುದ್ಧಿನ ತೋರ್ಸಕ್ ಬರುತ್ತಾ? ಇಲ್ಲ, ಬುದ್ಧಿನೂ ತೋರ್ಸಕ್ ಬರಲ್ಲ. ಇನ್ನು ಪ್ರೀತಿ ತೋರ್ಸಕ್ ಬರುತ್ತಾ? ನಿಮ್ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆಯಪ್ಪ, ತೋರ್ಸಕ್ ಬರಲ್ಲ. ಸಿಟ್ಟು, ಪ್ರೀತಿನೂ ತೋರಿಸ್ಬೋದು, ಸಿಟ್ಟನ್ನು ತೋರಿಸ್ಬೋದು, ಆದ್ರೆ ಅವು ಹೆಂಗಿದಾವೆ ತೋರ್ಸಕ್ ಬರಲ್ಲ ಅಂತ. ಅದನ್ನ ಮಾಡಿ ತೋರಿಸ್ಬೋದು. ನಿಮ್ಮ ತಲೆ ಮೇಲೆ ಚೆನ್ನಾಗಿ ಕೈ ಆಡಿಸಿ ಬಹಳ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅಜ್ಜರ್ ನಂಬ್ಕೊಂಡು ಬಹಳ ಪ್ರೀತಿ ಅಂತಿದ್ರೆ, ಸಿಟ್ಟು ಬಂದು ಒಂದು ಕಪಾಲ ಕೊಟ್ಟು ನಡಿ ಆ ಕಡೆ ಅಂದ್ರೆ ಬಹಳ ಸಿಡ್ಕದಾದ್ರು ಅಂತೀವಿ. ಹಂಗೆ ತೋರಿಸ್ಬೋದೇ ಹೊರತು ಅವೆಂಗಿದಾವೆ ತೋರ್ಸಕ್ ಬರಲ್ಲ, ಹೌದಿಲ್ಲ? ಅಂದ್ರೆ ಈ ಜಗತ್ತಿನಲ್ಲಿ ಆಕಾರ ಎಷ್ಟಿದೆಯೋ ಅದರ 100 ಪಟ್ಟು, 1000 ಪಟ್ಟು, 1,00,000 ಪಟ್ಟು ನಿರಾಕಾರ ಇದೆ. ಗೊತ್ತಾಯ್ತೇನಪ್ಪ? ನಿರಾಕಾರನೇ ಜಾಸ್ತಿ ಇರೋದು. ಈಗ ನಿಮ್ಗೆಲ್ಲ ನಾಲ್ಗೆ ಇದೆ ಅಲ್ವಾ? ನಾಲ್ಗಿದೆಯಲ್ಲ? ನಾಲ್ಗೆ ಒಳಗಡೆ ರುಚಿ ಇದೆಯಾ? ಇದೆ ಇಲ್ವಾ? ಎಷ್ಟು ರುಚಿ ಇದಾವೆ ನಾಲ್ಗೆ ಒಳಗೆ? ಎಷ್ಟು ರುಚಿ ಇದಾವೆ ಮಕ್ಕಳ? ವಚನ ಕಲ್ತಿರೋರು ಎಷ್ಟು ರುಚಿ ಇದಾವೆ? ಷಡ್ರುಚಿ ಇದಾವೆ. ಎಷ್ಟು? 6 ರುಚಿಗಳಿದಾವೆ. ಸಿಹಿ, ಖಾರ, ಹುಳಿ, ಉಪ್ಪು, ಕಹಿ, ಒಗರು. ಒಗರು ಅಂತ ಇರ್ತದೆ, ನಿಂಬೆಹಣ್ಣಿಂದ ಉಪ್ಪಿನಕಾಯಿ. ಅದು ಹುಳಿನೂ ಅಲ್ಲ, ಕಹಿನೂ ಅಲ್ಲ, ಒಗರು ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಹೀಗೆ 6 ರುಚಿಗಳಿದಾವೆ. 6 ರುಚಿ ತೆಗೆದು ತೋರಿಸಿದ್ರೆ ಬರುತ್ತಾ? ಒಂದೇ ಕಡೆ ನಾಲ್ಗೆ ಇರೋದು, ನಾಲ್ಗೆ ಒಂದು ತುದಿ. ನೀವು ಯಾವ್ಯಾವ ರುಚಿ ಇಡ್ತೀರೋ ಆ ರುಚಿ ನಿಮಗೆ ತೋರಿಸುತ್ತೆ. ಅದೆಲ್ಲವೂ ಸೂಕ್ಷ್ಮ ಶರೀರದಲ್ಲಿ ಮೆದುಳಲ್ಲಿ ಇರ್ತದೆ. ಅದು ನಮಗೆ ಗೊತ್ತಾಗುತ್ತೆ ಅಷ್ಟೇ ಹೊರತು ನಾವು ಸತ್ತಾಗ ನಾಲ್ಗೆ ಇರುತ್ತೆ, ಆ ರುಚಿ ನೋಡುವ ಶಕ್ತಿ ಇರಲ್ಲ. ಕಣ್ಣಿರುತ್ತೆ, ಅದು ನೋಟ ಇರೋದಿಲ್ಲ. ಕಣ್ಣು ಮುಖ್ಯನಾ ನೋಟ ಮುಖ್ಯನಾ? ಎರಡು ಮುಖ್ಯ. ಕಣ್ಣಿದ್ರು ನೋಟ, ಇನ್ನು ಕಣ್ಣಿದೆ ನೋಟನೇ ಹೇಳಿದ್ರೆ ಏನ್ ಮಾಡೋದು? ಅದಕ್ಕೆ ಎರಡು ಮುಖ್ಯನೇ. ಆದ್ರೆ ಸತ್ತಾಗ ನೋಟ ಶಕ್ತಿ ಹೊರಟೋಗುತ್ತೆ, ರುಚಿಸುವ ಶಕ್ತಿ ಹೊರಟೋಗ್ಬಿಡುತ್ತೆ. ಈಗ ಮೂಗಿಗೆ ಎಷ್ಟು ರೀತಿ ವಾಸನೆ ಗೊತ್ತಾಗುತ್ತೆ, ಹೌದಾ ಇಲ್ಲ? ಎಷ್ಟು ರೀತಿ ವಾಸನೆ ಗೊತ್ತಾಗುತ್ತೆ? ಕೆಟ್ಟದ್ದು, ಒಳ್ಳೇದು. ಮತ್ತು ಬಜಿನಲ್ಲೇ ಉಳ್ಳಾಗಡ್ಡಿ ಬಜಿ ಬೇರೆ, ಮೆಣಸಿನ್ಕಾಯಿ ಬಜಿ, ಮಿರ್ಚಿ ಬಜಿ ಬೇರೆ, ಆಮೇಲೆ ಇನ್ನೇನಿದೆ ವಾಸನೆ ಮಾಡಿ, ಹೋಳಿಗೆ ವಾಸನೆ ಬೇರೆ, ಅದ್ರಲ್ಲಿ ಮತ್ತೆ ಕುರುಡಿಗಿನ ಏನೋ ಕರಿತಿರ್ತಿರಲ್ಲ, ಹಪ್ಪಳ ಸಂಡಿಗೆ, ಅದ್ರ ರುಚಿ ಬೇರೆ. ಅಂದ್ರೆ ಅವೆಲ್ಲವೂ ಸತ್ತಾಗ ಸೂಕ್ಷ್ಮ ಶರೀರದ ಜೊತೆ ಹೊರಟೋಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಅಂದ್ರೆ ನಾನು ಹೇಳ್ತಿರೋದು ನಿಮಗೆ ಇವೆಲ್ಲ ಏನಕ್ಕೆ ಹೇಳ್ತೀವಿ ಅಂದ್ರೆ, ಒಂದು ಅರ್ಥ ಮಾಡ್ಕೋಬೇಕು. ಸಗುಣ ಮತ್ತು ನಿರ್ಗುಣ, ಸೂಕ್ಷ್ಮ, ಸ್ಥೂಲ ಮತ್ತು ಸೂಕ್ಷ್ಮ. ಕಣ್ಣಿಗೆ ಕಾಣಿಸುವಂತಹದ್ದು, ಕೈಗೆ ಸಿಗುವಂತಹದ್ದು ಸ್ಥೂಲ. ಕಣ್ಣಿಗೆ ಕಾಣಲಾರದ್ದು, ಕೈಗೆ ಸಿಗಲಾರದ್ದು ಸೂಕ್ಷ್ಮ. ಅದಿಲ್ಲ ಅಂತಲ್ಲ, ಅದಿಲ್ಲ ಅಂತಲ್ಲ, ಇದೆ, ಅದನ್ನು ತೋರ್ಸಕ್ ಬರಂಗಿಲ್ಲ.
ತೋರ್ಸಕ್ಕೆ ಬರಂಗಿಲ್ಲ. ಈಗ ಮಹಾದೇವಿ ಅಕ್ಕನಿಗೆ ಊರಿನಲ್ಲಿ ಉಡುತಡಿಯಲ್ಲಿದ್ದಾಗ ಆಕೆಗೆ ಸಾಕ್ಷಾತ್ಕಾರ ಆಗಿರ್ತಕ್ಕಂಥದ್ದು ಸಗುಣ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಇನ್ನು ಮುಂದೆ ಆಕೆ ನಿರ್ಗುಣ ಸಾಕ್ಷಾತ್ಕಾರವನ್ನು ಮಾಡ್ಕೊಬೇಕಾಗಿದೆ. ಅಂದ್ರೆ ಪರಮಾತ್ಮ ನಿರಾಕಾರ, ಆ ನಿರಾಕಾರದ ಅನುಭವವನ್ನ ಮಾಡ್ಕೋಬೇಕಾಗಿದೆ. ಅದು ಧ್ಯಾನದ ಮೂಲಕ, ತ್ರಾಟಕ ಯೋಗದ ಮೂಲಕ ಅದು ಸಾಧ್ಯ ಆಗತ್ತೆ. ಅದಕ್ಕೆ 47ನೇ ಅಧ್ಯಾಯ ಶಿವಯೋಗ ಸಾಧನೆಯಲ್ಲಿ ಯೋಗ ಅನ್ನೋದ್ರ ಬಗ್ಗೆನೇ ನೀವು ಮೊದಲು ತಿಳ್ಕೋಬೇಕು. ಯೋಗ ಯಾಕಂದ್ರೆ ಮನ್ಗುಂಡಿ ಒಟ್ಟೆ ಯೋಗ ಮಾಡಲ್ಲ. ನಾನು ಪ್ರಯತ್ನ ಪಟ್ಟು ಯೋಗ ಮಾಡಿಸ್ಬೇಕು ನಿಮಗೆ ಅಂತೇಳಿ ನೀವೇನೋ ಹುಟ್ಟುವಾಗ ಆಣೆ ಇಟ್ಕೊಂಡು ಹೋಗ್ದಂಗೆ ಕಾಣ್ತದೆ. ತೊಗರುಗಟ್ಟಿ ಕರಿಯಮ್ಮನ ಆಣೆಗೂ ನಾವು ಯೋಗ ಮಾಡಂಗಿಲ್ಲ. ದ್ಯಾಮವ್ವನ ಆಣೆಯಾಗು, ಹನುಮಪ್ಪನ ಆಣೆಯಾಗು, ಈಗ ಅಯ್ಯಪ್ಪ ಬಂದನಲ್ಲ, ಅಯ್ಯಪ್ಪನ ಆಣೆಯಾಗು ಯೋಗ ಮಾಡೋಂಗೆ ಕಾಣಲ್ಲ ನೀವು. ಅಂದ್ರೆ ಅಷ್ಟು ಇಟ್ಕೊಂಡೇ ಹುಟ್ಟಿದ್ರೆ ಕಾಣಿಸ್ತದೆ. ನೀವೆಲ್ಲ ಹುಟ್ಟೋಗ್ಲಿ. ಅದ್ರ ಬಗ್ಗೆ ನೀವು ಮಾಡ್ರಿ ಬಿಡ್ರಿ, ತಿಳ್ಕೊಳಕ್ಕಾದ್ರು ತಿಳ್ಕೊಳ್ಳಿ. ಯೋಗ ಅನ್ನೋ ಶಬ್ದನ ಕೇಳಿದಿರಾ ಏನ್ರ ಮಕ್ಳೇ? ಯೋಗ ಕೇಳಿದಿರಲ್ಲ? ಏನ್ ಮಾಡೋದು ಯೋಗ ಅಂದ್ರೆ? ಅದೇ ರೀ ಬಗ್ಗದು, ತಿರುವುದು, ತಿರುಗಾಡ್ತಿರ್ತಾರಲ್ಲ, ನಿಮ್ ಸರಿಯಾಗಿ ತಿರುತ್ತೀನಿ ಬಾಯಿ ಅಂತ. ಹೌದಾ? ಕರೆಕ್ಟ್. ಅಧ್ಯಕ್ಷರು ಶಿರಶಾಸನ ಹಾಕಿ ತೋರಿಸಿರ್ಬೇಕಲ್ಲ. ಅದಕ್ಕೆ ಇದಕ್ಕೆಲ್ಲ ಕೂಡಿಸಿ ಒಟ್ಟು ಏನಂತ ಕರೀತಾರೆ? ಯೋಗ ಅಂತ ಕರೀತಾರಪ್ಪ. ಆ ಯೋಗದಲ್ಲಿ 5 ಪ್ರಕಾರದ ಯೋಗಗಳಿದ್ದಾವೆ. 5 ಪ್ರಕಾರದ ಯೋಗ. ನೀವೆಲ್ಲಿಂದ ಎಲ್ಲಿಗೆ ತನಕ ನಾನು ಹೋಗ್ರಿ, ಹೆಸರು ಬೇರೆ ಬೇರೆ ಹೇಳ್ಬೋದಷ್ಟೇ. ಆದ್ರೆ 5 ಪ್ರಕಾರದ ಯೋಗ ಇರೋದು. ಅದ್ರಲ್ಲಿ ಮತ್ತೆ 84 ಆಸನಗಳು ಅಂತ ಹೇಳ್ತಾರೆ, 108 ಆಸನಗಳು ಅಂತ ಹೇಳ್ತಾರೆ. ಎಷ್ಟು ಪ್ರಕಾರ ಆಸನಗಳು ಇರ್ಬೋದು. ಆ ಯೋಗ ಮಾತ್ರ ಇರೋದು 5 ಪ್ರಕಾರ. ಆ 5 ಪ್ರಕಾರ ಹೆಂಗ್ ವಿಂಗಡಿಸಿದ್ದಾರೆ ಅಂದ್ರೆ, ದೇಹ ಮತ್ತು ಜೀವಾತ್ಮ ಸೇರಿದಾಗ ಇದಕ್ಕೆ 5 ಶಕ್ತಿಗಳು ಬರ್ತವೆ. 5 ಶಕ್ತಿಗಳು ಬರ್ತವೆ. ಅದರ ಆಧಾರದ ಮೇಲೆ 5 ಯೋಗಗಳನ್ನು ರಚನೆ ಮಾಡಿದ್ದಾರೆ. ಈಗ ಒಬ್ಬ ರೈತ ಹೊಲಕ್ಕೆ ಹೋಗ್ತಾನೆ. ಹೊಲಕ್ಕೋಗಿ ಸಂಜೆ ತನಕ ಗಳೆ ಹೋಗ್ತಾನೆ, ಕಳೆ ಕೀಳ್ತಾನೆ, ಸಾಲು ಹೊಡಿತಾನೆ, ಎಡೆಕುಂಟೆ ಹೊಡಿತಾನೆ. ಇದೆಲ್ಲ ಯಾವ ಶಕ್ತಿ? ಇದು ಯಾವ ಶಕ್ತಿ? ದೈಹಿಕ ಶಕ್ತಿ, ಫಿಸಿಕಲ್ ಸ್ಟ್ರೆಂತ್. ಈ ದೇಹದ ಶಕ್ತಿ ತಾನೇ ಇದು. ಈಗ ಅವನಿಗೆ ಎಡಿಕುಂಟೆ ಹೊಡಿಯಕ್ಕೆ ಬರ್ತದೆ, ಗಳೆ ಹೊಡಿಯಕ್ಕೆ ಬರ್ತದೆ. ಒಬ್ಬ ರೈತನ ಕರೆದ್ಬಿಟ್ಟು, ನಮ್ಮ ಕುಮಾರಣ್ಣ ಅಂಗಡಿ ಕುಮಾರನಲ್ಲ, ಕರೆದ್ಬಿಟ್ಟು ಬಾಯಿ ಪ್ರವಚನ ಮಾಡೋದು, ಹೋಗಿ ಅಂತ ಪ್ರವಚನ ಮಾಡೋದು ನಿಮ್ಮ ಕರ್ಮ, ಗೊತ್ತಾಯ್ತಾ? ನೀವು ಮಾಡ್ರಿ, ನನಗಂತೂ ಅದೇ ಬರೋದು. ಅಂದ್ರೆ ದೈಹಿಕ ಶಕ್ತಿಯನ್ನು ಬಳಸ್ಕೊಂಡು ಕೆಲಸ ಮಾಡೋದು. ಈಗ ಒಬ್ಬ ಕ್ವಿಂಟಲ್ ಚೀಲ ಹೋಗ್ತಾರೆ, ಹೇಳ್ತಾರೆ. ನಮ್ಮ ಇವನು ಹೇಳ್ತಿದ್ದೆ, ಯಾರು ಅವ್ನು ಸಣ್ಣ ಮನೆ ಶೇಖಪ್ ಇದ್ನಲ್ಲ, ಹೇಳ್ತಿದ್ದ ಅವನು, ಅಪ್ಪ 1 ಕ್ವಿಂಟಲ್ ಆರಾಮಾಗಿ ಎತ್ತೀನಿ ನೋಡ್ರಿ ನಾನು. ಅವ್ನಿರೋದೊಂದು 45 kg ಇದ್ದಾವ, 45-46 kg ಇದ್ದ. ಅವ್ನು ಹೇಳೋ 1 ಕ್ವಿಂಟಲ್ ಎತ್ತೀನಿರಪ್ಪ ಅಂತ ಹೇಳ. ಈಗ ಮುಕ್ಕಾಗಿರ್ಬೇಕು ಕೂಡ. ಅಂದ್ರೆ 45 kg 50 kg ಹುಡುಗ, ಒಬ್ಬ ಯುವಕ 1 ಕ್ವಿಂಟಲ್ 25 kg ಎತ್ತಬೇಕಾದ್ರೆ ಅದು ಯಾವ ಶಕ್ತಿ? ಅದು ದೈಹಿಕ ಶಕ್ತಿ. ಆಮೇಲೆ ಒಂದು 2 ತಾಸು 3 ತಾಸು 5 ತಾಸು 6 ತಾಸು ಹೊಲದಲ್ಲಿ ದುಡಿಯೋದಿದೆಯಲ್ಲ, ಅದರಲ್ಲೂ ಆ ಸೊಳ್ಳೆ ಕಡಿಸ್ಕೊಂಡು ಕಳೆ ಕೀಳೋದು, ಅದೆಲ್ಲ ಕೆಲಸ ಮಾಡೋದಿದೆಯಲ್ಲ, ದೇಹ ಗಟ್ಟಿ ಇದ್ರೆ ಮಾತ್ರ ಸಾಧ್ಯ. ನಮ್ಮನ್ನು ಕರ್ಕೊಂಡು ಹೋಗಿ ಹೊಲಕ್ಕೆ ಒಂದ್ ದಿವಸದಲ್ಲಿ ನಗಡಿ ಬಂದು ಗಾದ್ರಿ ಆಗಿ ಒದ್ದಾಡಿ ಬಾರ, ನೀವೇನು ಕುಡ್ದಿದ್ರು ಪರವಾಗಿಲ್ಲ, ಮೊದಲು ನಾವು ಬರೋದಿಲ್ಲ, ಹೌದಿಲ್ಲ? ಅಂದ್ರೆ ಯೋಗ ಅನ್ನುವಂಥದ್ದು ದೈಹಿಕ ಶಕ್ತಿಯನ್ನು ಬಳಸಿ ಮಾಡುವಂಥದ್ದು. ಈಗ ನಡೀತಾರೆ, ಪಾದಯಾತ್ರೆ ಮಾಡ್ತಾರೆ, ಯಾವ ಶಕ್ತಿ? ಅದು ದೈಹಿಕ ಶಕ್ತಿ. ಪಾದಯಾತ್ರೆ ಮಾಡೋದು ಕೂಡ ದೈಹಿಕ ಶಕ್ತಿನೇ. ಅಂದ್ರೆ ದೇಹದ ಶಕ್ತಿಯನ್ನು ಬಳಸಿ ಮಾಡುವಂತಹದ್ದು ಕರ್ಮಯೋಗ ಅಂತ ಕರೀತಾರೆ. ಏನಂತ? ಗಾಂಧೀಜಿ ಚರಕ ನೋಡ್ತಿದ್ರಲ್ಲ, ನೋಡಿದ್ರಲ್ಲ, ಅಷ್ಟೆಲ್ಲ ಅವರು ದೊಡ್ಡ ಮಹಾತ್ಮ ಅಂತ ಅನಿಸ್ಕೊಂಡ್ರು. ಆಮೇಲಿಂದ ಬೇಕಾದಷ್ಟು ಅವರಿಗೆಲ್ಲ ಹಣ ಕೊಡ್ತಿದ್ರು, ಲಕ್ಷ ತಂದು ಕೊಡುವಂತ ಉದ್ಯಮಿಗಳಿದ್ರು ಗಾಂಧೀಜಿ ತಂದು ಕೊಡೋರು. ಆದ್ರೆ ಅವರು ತಮ್ಮ ಕೆಲಸ ಮಾತ್ರ ಬಿಡ್ತಿರಲಿಲ್ಲ. ಬೆಳಿಗ್ಗೆ ಬೇಗ ಹೇಳೋರು, ವಾಕಿಂಗ್ ಮಾಡೋರು, ಪ್ರಾರ್ಥನೆ ಮಾಡೋರು, ಜೊತೆಗೆ ಚರ್ಕ ನೂಲ್ತಿದ್ರು, ಬಟ್ಟೆ ತೊಳಿತಿದ್ರು. ಕೆಲವು ಸಾರಿ ಟಾಯ್ಲೆಟ್ ಬಾತ್ರೂಮ್ ಅವರೇ, ಶೌಚಾಲಯಗಳನ್ನ ಅವರೇ ಸ್ವಚ್ಛ ಮಾಡ್ತಿದ್ರು.
ಗಾಂಧೀಜಿನೇ ಸ್ವಚ್ಛ ಮಾಡ್ತಿದ್ರು. ಇದಕ್ಕೆಲ್ಲ ಯಾವ ಯೋಗ ಅಂತ ಹೇಳ್ತಾರೆ? ಕರ್ಮ ಯೋಗ. ಇದನ್ನೇ ಶರಣರು ಕಾಯಕ ಯೋಗ ಅಂತ ಕರೆದ್ರು. ಶರಣರು ಅಂತ ಕರೆದ್ರಿಂದ ಕಾಯಕ ಯೋಗ. ಕಾಯ ಕಷ್ಟ ಮಾಡಿ ಮಾಡ್ತಕ್ಕಂಥ ಯೋಗ ಏನದು? ಕಾಯಕ ಯೋಗ. ದುಡಿಬೇಕು, ಭಾರ ಹೊರೋದಿರ್ಬೋದು, ಆಮೇಲಿಂದ ಬೆವರು ಸುರಿಸ್ತಕ್ಕಂಥ ಕೆಲಸಗಳು ಯಾವುದೇ ಇರ್ಬೋದು. ಈ ಎಲ್ಲ ರೈತ, ಕಾರ್ಮಿಕರು, ಕೂಲಿಕಾರರು ಎಲ್ಲರೂ ಮಾಡ್ತಿರಲ್ಲ, ಅದು ಕಾಯಕ ಯೋಗ. ಈಗ ಒಬ್ಬ ಮಾಸ್ತರ್ ಪಾಠ ಮಾಡ್ಬೇಕಪ್ಪ, ಈಗ ಮಂಜು ಮಾಸ್ತರ್ ಪಾಠ ಮಾಡ್ಬೇಕು, ಸುಮ್ಮನೆ ಪಾಠ ಮಾಡೋಕ್ಕಾಗತ್ತೆ? ಓದಬೇಕು. 1-3 ತಾಸು ಪಾಠ ಮಾಡ್ಬೇಕಾದ್ರೆ ಒಳ್ಳೆ ಮಾಸ್ತರ್, ಒಬ್ಬ ಒಳ್ಳೆ ಲೆಕ್ಚರರ್ ಅಂದ್ರೆ ಅವನೊಂದು 6 ತಾಸು ಅಭ್ಯಾಸ ಮಾಡಬೇಕು. ಅದಕ್ಕೇನಂತ ಕರೀತಾರೆ? ಜ್ಞಾನ ಯೋಗ. ಅಂದ್ರೆ ಚೆನ್ನಾಗಿ ಪಾಠ ಮಾಡಿದ್ರೆ ಅಲ್ಲಿ ದೇಹದ ಬಳಕೆ ಆಗಿದೆ, ನಿಂತು ಪಾಠ ಮಾಡೋಕ್ಕಲ್ಲ. ಶಕ್ತಿ ಇದ್ರೆ ನಿಂತ್ಕೊಳಕ್ಕಾಗತ್ತೆ, ಶಕ್ತಿ ಇದ್ರೆ ನಿಂತ್ಕೊಳಕ್ಕಾಗತ್ತಾ? ಇಲ್ಲ. ಅಂದ್ರೆ ಬುದ್ಧಿಯನ್ನು ಬಳಸಿ ಮಾಡುವಂತಹದ್ದು ಜ್ಞಾನಯೋಗ, ದೇಹವನ್ನು ಬಳಸಿ ಮಾಡುವಂತಹದ್ದು ಕಾಯಕ ಯೋಗ, ಕರ್ಮಯೋಗ ಅಂತ ಕರೀತಾರೆ. ಅವರು ಭಗವದ್ಗೀತೆಯಲ್ಲಿ ಕರ್ಮಯೋಗ ಅಂತಾರೆ, ಶರಣರಿಗೆ ಕಾಯಕ ಯೋಗ ಅಂತ ಹೇಳ್ತಾರೆ. ಇನ್ನು ಪ್ರಾಣವನ್ನು ಬಳಸಿ ಮಾಡುವಂಥದ್ದು ಪದ್ಮಾಸನ ಹಾಕ್ತಾರೆ, ಶೀರ್ಷಾಸನ ಹಾಕ್ತಾರೆ, ಆಮೇಲೆ ತಾಸುಗಟ್ಲೆ ಒಂಟಿ ಕಾಲಲ್ಲಿ ನಿಲ್ತಾರೆ, ತಪಸ್ಸು ಮಾಡ್ತಾರೆ, 3 ತಾಸು 6 ತಾಸು ವಜ್ರಾಸನ ಹಾಕ್ತಾರೆ, ಪದ್ಮಾಸನ ಹಾಕಿ ಕುತ್ಕೊಂತಾರಲ್ಲ. ಇದು ಪ್ರಾಣಶಕ್ತಿಯನ್ನು ಬಳಸಿ ಮಾಡೋದು. ಪ್ರಾಣ ಅಂತಿದ್ರೆ ನಿಮ್ಗೆ ಉಸಿರು ಹೊರಗೋಗುತ್ತೆ, ಒಳಗೆ ಬರುತ್ತೆ, ಹೊರಗೋಗುತ್ತೆ. ಒಬ್ಬ ಅವನ ದೇಹ ಬಿಟ್ಟಾಗ ಏನಂತ ಕರೀತಾರೆ? ಪ್ರಾಣ ಹೋಯ್ತು ಅಂತ ಹೇಳ್ತೀರಲ್ಲ. ಆ ಪ್ರಾಣವನ್ನು ಬಳಸಿ ಮಾಡುವಂತ ಯೋಗಕ್ಕೆ ಏನಂತ ಕರೀತಾರೆ? ಹಠಯೋಗ ಅಂತ. ಪ್ರಾಣವನ್ನು ಬಳಸಿ ಮಾಡುವಂತದಕ್ಕೆ ಹಠಯೋಗ. ಎಷ್ಟು ಯೋಗ? ಅದು ಯೋಗ ಒಂದು ಕಾಯಕ ಯೋಗ, 2ನೇದು ಹಠಯೋಗ, 3ನೇದು ಜ್ಞಾನಯೋಗ ಇಟ್ಕೊಳ್ಳೋಣ. ಬುದ್ಧಿಯನ್ನು ಬಳಸಿ ಮಾಡುವಂಥದ್ದು ಜ್ಞಾನಯೋಗ. ಇನ್ನೊಂದಿದೆ ಧ್ಯಾನ ಮಾಡೋದು, ಮನಸ್ಸನ್ನು ಕೇಂದ್ರೀಕರಣ ಮಾಡೋದು, ಲಿಂಗ ನೋಡೋದು, ಮತ್ತೆ ಧ್ಯಾನ ಮಾಡ್ಕೊಂಡು ಸಮಾಧಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ರಾಜಯೋಗ ಅಂತ ಕರೀತಾರೆ. ಯೋಗಶ್ಚಿತ್ತ ವೃತ್ತಿ ನಿರೋಧ, ಪತಂಜಲಿ ಮಹರ್ಷಿಗಳ ಯೋಗಕ್ಕೆ ಧ್ಯಾನ ಯೋಗ ಅಂತ ಕರೀತಾರೆ. ಇದು ಮನಸ್ಸನ್ನು ಬಳಸಿ ಮಾಡುವಂಥದ್ದು, ಇದಕ್ಕೆ ಧ್ಯಾನ ಯೋಗ ಅಂತ. ಕಾಯಿಕ ಯೋಗ, ಹಠಯೋಗ, ಜ್ಞಾನಯೋಗ, ಧ್ಯಾನ ಯೋಗ. ಇನ್ನು ಕೊನೆಯದು, ಅಥವಾ ಅದೇ ಮೊದಲನೇ ನಿಜವಾಗಿ ಹೃದಯದ ಭಾವನೆಗಳನ್ನು ಬಳಸಿ ಮಾಡುವಂಥ ಯೋಗ. ಈ ಮಹಾದೇವಿಕ ಪರಮಾತ್ಮನನ್ನೇ ಗಂಡ ಅಂತ ಭಾವಿಸ್ತಾರೆ. ಇನ್ಯಾರೋ ದೇವರನ್ನ ಮಗ ಅಂತ ಭಾವಿಸ್ತಾರೆ. ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ, ಏನಾಗಲ್ಲ. ಮಗ ಅಂತ ಹೇಳಿ ಭಾವಿಸ್ತಾಳೆ ಯಾರೊಬ್ಬ ತಂದೆ ಅಂತ ಭಾವಿಸ್ತಾಳೆ. ಆಮೇಲೆ ಮದರ್ ತೆರೇಸಾ ಹೆಸರು ಕೇಳಿದ್ರ ನೀವೆಲ್ಲ? ಸೇವೆ ಮಾಡಿದ್ಲು. ಕುಷ್ಠ ರೋಗಿಗಳನ್ನು ಕರ್ಕೊಂಡು ಬಂದು ಅವ್ರದ್ದು ಗಾಯ ತೊಳೆದು, ಆಮೇಲೆ ಅವ್ರಿಗೆಲ್ಲ ಔಷಧಿ ಹಚ್ಚಿ, ಅವ್ರಿಗೆ ಬಟ್ಟೆ ತೊಡಸಿ, ಸ್ನಾನ ಮಾಡಿಸಿ, ಬಟ್ಟೆ ತೊಡಸಿ ಎಲ್ಲ ಮಾಡಿದ್ರು. ಇದಕ್ಕೇನಂತ ಕರೀತಾರೆ ಗೊತ್ತಾ? ಸೇವಾ ಯೋಗ ಅಥವಾ ಭಕ್ತಿ ಯೋಗ ಅಂತ ಕರೀತಾರೆ. ಇದಕ್ಕೇನಂತಾರೆ? ಭಕ್ತಿ ಯೋಗ. ಅಂದ್ರೆ ಎಲ್ಲಾ ಕೆಲಸದಲ್ಲೂ ಪರಮಾತ್ಮನ ಕಾಣೋದು, ಪೂಜೆನಲ್ಲೂ ಪರಮಾತ್ಮನ ಕಾಣೋದು. ಪೂಜೆ, ಪ್ರಾರ್ಥನೆ, ಧ್ಯಾನ, ಅವನಿಗೆ ಕೆಟ್ಟದ್ದು ಅಂತಕ್ಕಂಥದ್ದು ಇಲ್ವೇ ಇಲ್ಲ ಭಕ್ತನಿಗೆ. ಅದು ಬೇಡ ಇದು ಬೇಕು ಅನ್ನೋದಿಲ್ಲ ಭಕ್ತನಿಗೆ. ಎಲ್ಲವೂ ಭಗವಂತನ ಅಂಶವಾಗಿ ಕಾಣಿಸ್ತದೆ ನಮಗೆ. ಇದಕ್ಕೇನಂತ ಕರೀತಾರೆ? ಭಕ್ತಿ ಯೋಗ ಅಂತ ಕರೀತಾರೆ. ಏನಂದ್ರೆ ಅದಕ್ಕೆ ಭಕ್ತಿ ಯೋಗ. ಎಷ್ಟಾದ್ರೂ ಈಗ 5 ಆದ್ರೂ ದೇಹ ಶಕ್ತಿಯನ್ನು ಬಳಸಿ ಮಾಡಿದ್ರೆ ಕಾಯಿಕ ಯೋಗ, ಆಮೇಲೆ ಪ್ರಾಣ ಶಕ್ತಿಯನ್ನು ಬಳಸಿ ಮಾಡಿದ್ರೆ ಹಠಯೋಗ, ಬುದ್ಧಿ ಶಕ್ತಿಯನ್ನು ಬಳಸಿ ಮಾಡಿದ್ರೆ ಜ್ಞಾನಯೋಗ, ಮನಸ್ಸಿನ ಶಕ್ತಿಯನ್ನು ಬಳಸಿ ಮಾಡಿದ್ರೆ ಧ್ಯಾನ ಯೋಗ ಅಥವಾ ರಾಜಯೋಗ, ಹೃದಯದ ಭಾವನೆಗಳನ್ನು ವಿಚಾರ ಮಾಡ್ತಾ 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 ಮಾಡಿದರೆ ಅದಕ್ಕೆ ಕರೀತಾರೆ ಭಕ್ತಿ ಯೋಗ. ಶಿವಯೋಗ ಅಂತ ಏನಿದೆ, ಈ ಶಿವಯೋಗದಲ್ಲಿ 5 ಕೊಡುತ್ತೆ. ಮತ್ತೆ ಎಲ್ಲಾ ಯೋಗದಲ್ಲೂ 5 ಕೂಡ್ಲೇಬೇಕ್ರಿ. ಈಗ ಒಬ್ಬ ರೈತ ಅವನು ಕೃಷಿ ಮಾಡ್ತಿದ್ದಾನೆ ಅಂದ್ರೆ ಅವನಿಗೆ ಬುದ್ಧಿ ಬೇಡವಾ? ಬುದ್ಧಿಯಿಂದ ಕೃಷಿ ಮಾಡಕ್ ಬರ್ತದ? ಯಾವಾಗ ಏನ್ ಮಾಡ್ಬೇಕು, ಯಾವಾಗ ಏನ್ ಬಿತ್ತಬೇಕು ಅನ್ನೋ
ಬುದ್ಧಿ ಕಡಿಮೆ ಬಳಕೆ ಆಗ್ಬೋದು ಅಷ್ಟೇ, ಬುದ್ಧಿ ಕಡಿಮೆ ಬಳಕೆ ಆಗ್ಬೋದು. ಒಬ್ಬ ಪ್ರವಚನ ಮಾಡೋನಿಗೆ ಬುದ್ಧಿ ಜಾಸ್ತಿ ಬಳಕೆ ಆಗ್ಬೋದು. ಈಗ ನಾನು 1 ತಾಸು 1-1/4 ಗಂಟೆ ನೇರವಾಗಿ ಕುತ್ಕೋಬೇಕಲ್ಲ, ದೇಹ ಗಟ್ಟಿ ಇದ್ರೆ ಆಗುತ್ತೆ. ದೇಹದಲ್ಲಿ ಸ್ವಾಸ್ಥ್ಯನೇ ಇಲ್ಲ, ಆರೋಗ್ಯ ಇಲ್ಲದೆ ಹೋದ್ರೆ ಒದ್ದಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಮಗೆ ಕೇಳೋರ್ಗೂ ತ್ರಾಸ ಆಗ್ತದೆ. ಇದೇನಪ್ಪ ಸ್ವಾಮಿಗಳಿಗೆ ಯಾಕೆ ಹುಷಾರಿದ್ದಂಗಿಲ್ಲ, ನಾಳೆಯಿಂದ ಒಬ್ಬೊಬ್ಬರ ಚಕ್ರ ಹೊಡೆಯಕ್ಕೆ ಶುರು ಮಾಡ್ತೇವೆ. ಗೊತ್ತಾಯ್ತಲ್ವಾ? ಒಂದು ಯೋಗದೊಳಗೆ ಎಲ್ಲವೂ ಯೋಗ ಕುಳಿತು, ಅದರಲ್ಲೂ ಶಿವಯೋಗ ಏನಿದೆಯಲ್ಲ, ಬಸವಾದಿ ಪ್ರಮುಖರು ಏನು ಪ್ರತಿಪಾದನೆ ಮಾಡ್ತಕ್ಕಂಥ ಶಿವಯೋಗದಲ್ಲಿ 5 ಯೋಗಗಳು ಕೂಡ್ತವೆ. ಈಗ ನಾವು ಕಾಯಕವೇ ಪ್ರಧಾನ ನಮ್ಮ ಯೋಗದಲ್ಲಿ, ಕಾಯಕವೇ ಪ್ರಧಾನ. ಪ್ರತಿಯೊಬ್ಬರು ಕಾಯಕ ಮಾಡ್ಲೇಬೇಕು. ನನಗೆ ಕಣ್ಣಿಲ್ದಿದ್ರು ಕೂಡ ನಾನು ಕಾಯಕ ಮಾಡಿದ್ರೆ ನನ್ನ ಬದುಕು ಖುಷಿಯಾಗಿರ್ತದೆ, ಸಂತೋಷವಾಗಿರ್ತದೆ. ಕಾಯಕ ಮಾಡಲಿಲ್ಲ ಅಂತಂದ್ರೆ ನನಗೂ ಖುಷಿ ಇರೋದಿಲ್ಲ. ಇನ್ನು ಲಿಂಗ ಪೂಜೆಗೆ ನಾವು ಕೂತ್ಕೋಬೇಕಾದ್ರೆ 1 ಗಂಟೆ 2 ಗಂಟೆ, ಬೆಳಿಗ್ಗೆ ಬೇಗ ಹೇಳಬೇಕಾದ್ರೆ ಹಠಯೋಗನೂ ಬೇಕಾಗುತ್ತೆ. ಹಠಯೋಗ ಇಲ್ಲದೆ ಯಾವುದೇ ಒಂದು ಕೆಲಸ ಸಂಪೂರ್ಣ ಆಗೋದಿಲ್ಲ, ಪೂರ್ಣ ಆಗೋದಿಲ್ಲ. ಹಠಯೋಗವೂ ಬೇಕು. ಇನ್ನು ಜ್ಞಾನ ಬೇಕಲ್ಲ, ಪ್ರವಚನ ಹೇಳ್ಬೇಕಾದ್ರೆ ಜ್ಞಾನ ಬೇಕು. ಆಮೇಲೆ ಕಾನ್ಸಂಟ್ರೇಷನ್, ಏಕಾಗ್ರತೆ ಬೇಕಲ್ಲ, ಅದು ಧ್ಯಾನ ಯೋಗ ಇರಬೇಕು. ಇನ್ನು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ಪರಮಾತ್ಮನ ಬಗ್ಗೆ ಪ್ರೀತಿ ಇರಬೇಕು, ಅಥವಾ ರಾಷ್ಟ್ರಭಕ್ತಿ ಇರಬೇಕು, ಸಮಾಜದ ಬಗ್ಗೆ ಪ್ರೇಮ ಇರಬೇಕು. ಇದಕ್ಕೇನಂತ ಕರೀತಾರೆ? ಭಕ್ತಿ ಯೋಗ. ಈಗ ಮಹಾದೇವಿಕನಲ್ಲಿ ಎಲ್ಲವೂ ಇದ್ದಾವೆ, ಎಲ್ಲವೂ ಇದ್ದಾವೆ. ಆಕೆ ಮಹಾಜ್ಞಾನಿ ಮೊದಲನೇದಾಗಿ, ಜೊತೆಗೆ ಧ್ಯಾನ ಮಾಡ್ತಿದ್ರು, ಲಿಂಗ ಪೂಜೆ ಮಾಡ್ಕೊಂತಿದ್ರು. ಲಿಂಗ ಪೂಜೆಯಲ್ಲಿ ತಲ್ಲೀನಾಗಿ ಸಮಾಧಿ ಸ್ಥಿತಿ ಬರ್ತಿತ್ತು. ಅಷ್ಟೇ ಅಲ್ಲ, ಅಲ್ಲಿ ಏನು ಉಡುತಡಿಯಿಂದ ಕಲ್ಯಾಣದವರೆಗೆ ಹೆಣ್ಣು ಮಗಳಾಗಿ, ಯೌವನಸ್ಥೆಯಾಗಿ, ಒಬ್ಬಂಟಿಯಾಗಿ ನಡೆದು ಬರಬೇಕಾದ್ರೆ ಹಠದ ಪ್ರವೃತ್ತಿಯಲ್ಲಿ ಅವರ ಸಾಧ್ಯ ಇಲ್ಲ. ಹಠಯೋಗ ಇಲ್ಲಿ ಬಂದ್ರೆ ಸಾಧ್ಯ ಇಲ್ಲ. ಕಲ್ಲು ಹೊಡಿಲಿ, ಮಣ್ಣು ತೋಗಲಿ, ಯಾರೇನಾದ್ರೂ ಅನ್ಲಿ, ಎಲ್ಲವನ್ನು ದಾಟಿ ಬರ್ಬೇಕಾದ್ರೆ ಅದು ಸುಮ್ಮನೆ ಆಗೋದಿಲ್ಲ. ಈ 5 ಯೋಗಗಳ ಕುಳಿತು ಶಿವಯೋಗ. ನೋಡೋಣ ಈಗ 5 ಯೋಗಗಳ ಹೆಸರು ಹೇಳಕ್ಕಾಗತ್ತ ನೋಡೋಣ. ಮೊದಲನೇದು ಕಾಯಕ ಯೋಗ, ಗುಡ್. ಎರಡನೇದು ಜ್ಞಾನ ಯೋಗ. ಮೂರನೇದು ಭಕ್ತಿ ಯೋಗ. ನಾಲ್ಕನೇದು ನಿಮ್ಗೆ ಯಾಕೆ ಹಠ ಇದ್ದಂಗೆ ಕಾಣಿಸಲ್ಲ, ಅದಕ್ಕೆ ನಿಧಾನ ತಗೊಳ್ತಾ ಇದ್ರದ್ನ. ಬೇಕಾದ್ರೆ ಕರೆಂಟ್ ಹೋದ್ರೆ, ಮಳೆ ಹೋದ್ರೆ ನಾಳೆ ಮಳೆ ಆದ್ರೆ ಬರಂಗೇ ಇಲ್ಲ ನೀವು. ಹಠ ಇದ್ದವರು ಮಳೆ ಆಗಲಿ, ಕರೆಂಟ್ ಹೋಗ್ಲಿ, ಏನಾರ ಮಾಡಲಿ, ನೋಡೋಣ ಅಲ್ಲಿ ದ್ಯಾಮನ ಗುಡಿಗೆ ಹೋಗೋಣ, ಗುರುಗಳು ಬರ್ತಾರೆ, ಬಂದೇ ಬರ್ತಾರೆ. ಹಠ ಇರ್ಬೇಕದಕ್ಕೂ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಹಠನೂ ಬೇಕು. ಕೊನೆಗೆ ಯಾವುದು? ಭಕ್ತಿ ಯೋಗ. ಕೊನೆಗೆ ಯಾವುದು? ಭಕ್ತಿ ಯೋಗ. ಈ 5 ಕೂಡಿದ್ದು ಶಿವಯೋಗ. ಮಹಾದೇವಿಕ ಅನುಭವ ಮಂಟಪದಲ್ಲಿ ಬಂದು ಅವರೆಲ್ಲರ ಆ ಏನು ಪ್ರೀತಿಯ ಸಾಗರದಲ್ಲಿ, ಅವರೆಲ್ಲರ ಪ್ರೇಮ ಸಾಗರದಲ್ಲಿ ಮುಳುಗಿ ಆನಂದ ಪಟ್ಟು ಶಿವಯೋಗ ಸಾಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬಸವಣ್ಣನವರು, ನೀಲಮ್ಮ ತಾಯಿಯವರು, ನೀಲಲೋಚನೆ ಅಮ್ಮನವರು ಅವರು ಮಾರ್ಗದರ್ಶನ ಮಾಡ್ತಾರೆ. ಅಲ್ಲಮ ಪ್ರಭುದೇವರ ಆಶೀರ್ವಾದ. ಮಹಾದೇವಿಕ ಶಿವಯೋಗಕ್ಕಿಂತ ಮುಂಚೆ ಆ ಅನುಭವ ಗೋಷ್ಠಿಯಲ್ಲಿ ನಡೀತಾ ಇದ್ದ, ಅನುಭವ ಮಂಟಪದಲ್ಲಿ ನಡೀತಾ ಇದ್ದಂಥ ಚಟುವಟಿಕೆಗಳನ್ನ ಕಾರ್ಯಕ್ರಮಗಳನ್ನು ನೋಡಿ ಬಹಳ ಸಂತೋಷ ಆಗುತ್ತೆ. ಸಾಮಾನ್ಯರ ಉದ್ಧಾರ, ಅಸ್ಪೃಶ್ಯರ ಉದ್ಧಾರ, ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನತೆ, ಆಮೇಲೆ ಅನಕ್ಷರಸ್ಥರಿಗೆ ಅಕ್ಷರ ಕಲಿಸ್ತಕ್ಕಂಥದ್ದು, ಎಲ್ಲರ ಕೈಗೆ ಕಾಯಕ, ಮನಸ್ಸಿಗೆ ಏನು ಪೂಜೆ, ಆಮೇಲೆ ಬುದ್ಧಿಗೆ ಶಿವಾನುಭವ. ಹೀಗೆ ಎಲ್ಲ ಹಸಿವಿಗೂ ಆಹಾರವನ್ನು ಕೊಡ್ತಿರ್ತಾರೆ ಬಸವಣ್ಣವರು. ನೋಡಿ ತುಂಬ ಸಂತೋಷ ಆಗುತ್ತೆ. ಶಿವಯೋಗದಲ್ಲಿ ತಲ್ಲೀನರಾಗ್ತಾರೆ. ಆ ಶಿವಯೋಗದ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಒಂದು ಹಾಡು, ಇವತ್ತು ಬಹಳ ದಿವಸ ಆಗಿದೆ ಹಾಡಿ, ಅದಕ್ಕೆ ನಿಮಗೆ ಪರಿಚಿತವಾದ ಹಾಡೇ ಅದು. ಅದನ್ನು ಕೇಳ್ತಿರ್ತಾರೆ ಕೆಲವು, ಹಾಡಿ ಹಾಡಿ ಅಂತೇಳಿ. ಶಿವನ ಗೊತ್ತಿದೆ, ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅದನ್ನು ಹಾಡು ಕೇಳಿ ಮುಂದೆ ಹೋಗೋಣ. ಶಿವನ ಧ್ಯಾನ ಮಾಡು
ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನ್ನುಟ್ಟು. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನ್ನುಟ್ಟು. ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ಚಿಕ್ಕಳೆಯೆಂಬ ಹೊಂಬೆಳಕಲ್ಲಿ, ಚಿಕ್ಕಳೆಯೆಂಬ ಹೊಂಬೆಳಕಲ್ಲಿ ಚಿದಾನಂದನೊಳಗೂಡು. ತನ್ಮಯದಿ ಬೋಲಾಡು, ಶಿವನ ಧ್ಯಾನ ಮಾಡು. ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಭೂತಂಗಳೈದನು ಕಟ್ಟಿ, ಇಂದ್ರಿಯಂಗಳೈದನು ಮೆಟ್ಟಿ. ಭೂತಂಗಳೈದನು ಕಟ್ಟಿ, ಇಂದ್ರಿಯಂಗಳೈದನು ಮೆಟ್ಟಿ. ಗುರು ಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ. ಗುರು ಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ. ಪರಮ ಪಾವನ ಸುಂದರ ಸ್ಪರ್ಶ, ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವಹರಣ. ಶಿವನ ಧ್ಯಾನ ಮಾಡು, ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ದೃಷ್ಟಿಯಿಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು. ಆ ಘನ ಶಬ್ದ ಬಿಟ್ಬಿಡಿ, ಅದು ಒಂದ್ಸಾರಿ ಹಾಡ್ಬಿಟ್ಟಿದೀವಲ್ಲಿ ಕ್ಯಾಸೆಟ್ ಅಲ್ಲಿ ಸಿಡಿ ಒಳಗೆ. ಘನ ಬಿಟ್ಟು ಆಡೋದು ಚೆನ್ನಾಗಿರುತ್ತೆ. ಏನದು? ದೃಷ್ಟಿ ಇಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು. ದೃಷ್ಟಿ ಇಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು. ಲಿಂಗಾಂಗ ಸಮರಸವಾಗೆ ಅಂಗಾಂಗ ಲಿಂಗವು ನೋಡು. ಲಿಂಗಾಂಗ ಸಮರಸವಾಗೆ ಅಂಗಾಂಗ ಲಿಂಗವು ನೋಡು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯನು ನೀನು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯನು ನೀನು. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ನೀವೆಲ್ಲ ಆಡಿದ್ರಲ್ಲ, ನಿಮಗೆ ಚಪ್ಪಟೆ ಹೊಡೆಯವ್ರ. ಅಂದ್ರೆ ಬಹಳ ಅದ್ಭುತವಾದ ಹಾಡು ಇದು. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೋಡು. ಶಿವನನ್ನು ನೋಡ್ತಾ ಇದ್ದೀರ ನೀವು? ಶಿವನನ್ನು ಮೈಲಾರದಲ್ಲಿ ನೋಡ್ತೀರಿ, ಉಡುಪಿಲಿ ನೋಡ್ತೀರಿ, ಈಗ ಶ್ರೀಶೈಲಕ್ಕೆ ಹೊಂಟೀರಿ. ಗೊತ್ತಾಗ್ತಲ್ಲ? ಅಂದ್ರೆ ಇದೆಲ್ಲ ಪ್ರವಾಸ ಆಗಲಿ, ಅದು ಭಕ್ತಿಯ ಉದ್ದೀಪನೆಗಷ್ಟೇ. ಆದರೆ ಪರಮಾತ್ಮನ ಅಂಶ ನಿಮ್ಮಲ್ಲಿ ಇದೆ ಅಂತ ತಿಳ್ಕೊಂಡು ನೀವೆಲ್ಲ ಬದುಕಿದ್ದೀರಿ. ನೀವೆಲ್ಲ ಬದುಕಿದ್ದೀರಿ. ಪ್ರತಿಯೊಬ್ಬರಲ್ಲೂ ಪರಮಾತ್ಮನ ಅಂಶ ಇದೆ. ಆ ನಮ್ಮೊಳಗಿರೋ ಶಿವ
ಹೊರಟೋಗ್ಬಿಟ್ರೆ ಇದಕ್ಕೇನಂತ ಕರೀತಾರೆ? ಶವ. ಇದ್ರೊಳಗಡೆ ಶಿವ ಹೊರಟೋದ್ರೆ ಆ ಶಿವಕ್ಕೆ ಮತ್ತೆ ಶವಕ್ಕೆ ಕೂಡಿಸಿ ನಮ್ಮ ಹಿರಿಯರ ಹೆಸರಿಟ್ಟಾರ. ನಿಮ್ಮ ಹೆಸರಿಟ್ಟಾರಲ್ಲ, ಅವೆರಡಕ್ಕೂ ಕೂಡಿಸೆ ಕರೆಯೋದು, ಗೊತ್ತಾಯ್ತಲ್ಲ? ಅವೆರಡರಲ್ಲಿ ಬೇರೆ ಬೇರೆ ಅಂದ್ರೆ ಒಂದಕ್ಕೆ ಇದು ಶವಕ್ಕೆ ಯಾರಾದ್ರು ಹೇಳ್ತಾರೆ ನಿಂತ ಹೆಸರು, ಇವಳು ಶವ, ಅವನ ಶವ, ಇವನ್ ಶವ, ಇವಳು ಶವ ಅಂತ, ಹೌದಿಲ್ಲ? ಶವನೇ ಅವಳು ಅಂತ ಹೇಳೋದಿಲ್ಲ, ಶವನೇ ಅವನು ಅಂತ ಹೇಳೋದಿಲ್ಲ. ಮತ್ತೆ ಹೆಸರೇ ಕೇಳಲ್ಲ ಅಂದ್ರೆ ನೋಡಿ ನಮ್ನ ಇಷ್ಟು ಬೇಗ ಸಾಯಿಸಕತ್ತಾರ ಸ್ವಾಮಿಗಳು ಅಂತ ಅನ್ನೋದು ಅಂತ ಹೇಳಿ, ಗೊತ್ತಾಯ್ತಲ್ಲ? ಅದಕ್ಕೆ ಒಳಗಡೆ ಇರೋ ಶಿವನಿಗೂ ಹೆಸರಲ್ಲ, ಈ ಶವಕ್ಕೂ ಹೆಸರಲ್ಲ. ಎರಡು ಕೂಡಿದಾಗ ಹೆಸರು ಬರ್ತದೆ. ಅದಕ್ಕೆ ಒಳಗಡೆನೆ ಹುಡುಕ್ಬೇಕು, ಒಳಗಡೆನೆ ಹುಡುಕ್ ಕಷ್ಟ ಆಗ್ಬೋದು ಸ್ವಲ್ಪ. ಅದಕ್ಕೆ ಮಹಾದೇವಿಯಕ್ಕ ಒಂದು ವಚನದಾಗ ಹೇಳ್ತಾರೆ, ಬಹಳ ಅದ್ಭುತವಾದ ವಚನ ಅದು ಮಹಾದೇವಿಯಕ್ಕಂದು. ನಮ್ಮೊಳಗೆ ಪರಮಾತ್ಮ ಹೆಂಗಿದೆ ನಮ್ಗೆ ಗೊತ್ತಾ? ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಶಿಲೆಯ ಮರೆಯ ಹೇಮದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲವನಾರು ಅರಿಯಬಾರದು. ಅರಿಯಬಾರದು ಅಂದ್ರೆ ಬಹಳ ಕಷ್ಟ ಅರಿಯೋದು. ಒಂದು ಜನ್ಮದಲ್ಲಿ ಆಗಬೇಕು, ಒಂದು ಜನ್ಮದಲ್ಲಿ ಆಗ್ಲಿಕ್ಕಿಲ್ಲ, ಖಂಡಿತ ಆಗ್ಲಿಕ್ಕೆ ಶರಣರಿಗೆ ಸಾಧ್ಯ ಆಗಿರ್ಬೋದು, ನಮಗೆ ಒಂದು ಜನ್ಮದಲ್ಲಿ ಸಾಧ್ಯ ಆಗ್ಲಿಕ್ಕಿಲ್ಲ. ಪರವಾಗಿಲ್ಲ, ಚಿಂತೆ ಮಾಡೋದು ಬೇಡ. ನಮ್ಮ ದೇವರಿಗೆ ಇಷ್ಟೇ ಬೇಡೋದು, ಜನ್ಮ ಜನ್ಮಕ್ಕೂ ನಿನ್ನನ್ನು ಅರಿಯುವ ಭಾಗ್ಯವನ್ನು ಕೊಡು. ಇಲ್ಲೇ ಹೋದ್ರೆ ಎಲ್ಲೆಲ್ಲೆಲ್ಲ ಹುಟ್ಟಿಬಿಟ್ರೆ ನಾವು ಆಸೆ ಇಟ್ಕೊಂಡು ಬೇರೆ ಬೇರೆ ಆಸೆ ಇಟ್ಕೊಂಡು ಎಲ್ಲ ಹುಟ್ಟಿದ್ರೆ ಪ್ರಯೋಜನ ಇಲ್ಲ. ಮತ್ತೆ ABCD ಶುರು ಮಾಡ್ಬೇಕು. ಅದೇ ಭಕ್ತರ ಮನೆಯಲ್ಲಿ ಹುಟ್ಟಿದ್ರೆ ಈ ಸಮಸ್ಯೆ ಬರೋದಿಲ್ಲ. ಆದ್ರಿಂದ ನಮ್ಮಲ್ಲಿ ಪರಮಾತ್ಮ ಹೇಗಿದ್ದಾನೆ ಅಂತ ಮಹಾದೇವ ಕೇಳೋದಂದ್ರೆ ನೆಲದ ಮರೆಯ ನಿಧಾನ. ನಿಧಾನ ಅಂದ್ರೆ ಏನು? ನಿಧಾನ ಅಂದ್ರೆ ಏನು? ಸಾವಕಾಶ ಅಲ್ಲ, ಅದು ನಿಧಾನ. ಸಣ್ಣದಾಗ ಬರ್ಬೇಕು, ಸಣ್ಣದಾಗ ಅಂದ್ರೆ ಸಾವಕಾಶ, ಸ್ಲೋ. ಆದ್ರೆ ನಿಧಾನ. ನಿಧಿ, ನಿಧಿ ಅಂತಿರಲ್ಲ, ನಿಧಿ ಅಂದ್ರೆ ಏನು? ಸಂಪತ್ತು. ನೆಲದ ಮರೆಯಲ್ಲಿ ಇರುವ ಸಂಪತ್ತಿನ ಹಾಗೆ. ಈಗ ಮನೇಲಿ ಯಾರೋ ಒಂದು ಪೆಟ್ಟಿಗೆ ಹೂತಿಟ್ಟಿದ್ರ ಅಂತ ಇಟ್ಕೊಳ್ರಿ, ಮತ್ತೆ ಯಾರೋ ಒಬ್ಬ ಅಗೇಕ್ ಹೋಗ್ಬೇಡ್ರಿ. ಹೂತಿಟ್ಟಿದ್ರ ಅಂತ ಇಟ್ಕೊಳ್ಳಿ, ನಿಮ್ಗೆ ಏನಾದ್ರು ಗೊತ್ತಾಗುತ್ತೇನು? ಒಂದು 10 ಅಡಿ ಕೆಳಗಿದ್ರೆ 20 ಅಡಿ ಕೆಳಗಿದ್ರೆ ಏನು ಗೊತ್ತಾಗಲ್ಲ. ಅದ್ರ ಮೇಲೆ ಮಲಗಿರ್ತೀರಿ ನೀವು, ಅದ್ರ ಮೇಲೆ ವರ್ಷ ಹಾಕೊಂಡಿರ್ತೀರಿ, ಅದ್ರ ಮೇಲೆ ಮಂಚ ಪಲ್ಲಂಗ ಹಾಕೊಂಡಿರ್ತೀರಿ, ಮಲಗಿರ್ತೀರಿ. ಆದ್ರೆ ಅನುಭವಿಸೋದು ಮಾತ್ರ ದರಿದ್ರತೆ. ಬಡವ ಬಡವಿ ಬಡವ ಬಡವಿ ಅಂತ ಹೋಗೋದು. ಹಂಗೆ ನಮ್ಮೆಲ್ಲರ ಹೃದಯದ ಅಂತರಾಳದಲ್ಲಿ ಪ್ರತಿಯೊಬ್ಬರಲ್ಲೂ ನಿಧಾನ ಇದೆ, ನಿಧಿ ಇದೆ. ಯಾವ ನಿಧಿ ಅದು? ಪರಮಾತ್ಮನ ನಿಧಿ, ಆತ್ಮನ ನಿಧಿ, ಪರಮಾತ್ಮ ನಿಧಿ ಇದೆ ಪ್ರತಿಯೊಬ್ಬರಲ್ಲೂ. ನೆಲದ ಮರೆಯ ನಿಧಾನ ಇದೆ. ಹೋಗ್ಲಿ ಬಿಡಿ, ಚಿನ್ನ ಬೆಳ್ಳಿ ಬಂಗಾರ ಬಿಟ್ಬಿಡೋಣಪ್ಪ. ನಿಮ್ಮೆಲ್ಲರ ಭೂಮಿಯು ನಿಧಿಯ ಕೇಂದ್ರವೇ. ಇನ್ನು ಭತ್ತ ಹಾಕ್ತೀರಿ, ಗೊತ್ತಾಯ್ತಾ? ಒಂದು 50 kg ಭತ್ತ ಹಾಕಿದ್ರೆ ಅದು ಎಷ್ಟು ಮಾಡಿಕೊಡುತ್ತೆ ನಿಮ್ಗೆ? ಒಂದು 5 ಕ್ವಿಂಟಲ್ ಮಾಡಿಕೊಡುತ್ತೆ. 50 kgನ 5 ಕ್ವಿಂಟಲ್ ಮಾಡಿಕೊಡುತ್ತೆ. ಇನ್ನೂ ಚೆನ್ನಾಗಿ ಬಂದ್ರೆ 10 ಕ್ವಿಂಟಲ್ ಆಗತ್ತೆ. ಹಂಗಾದ್ರೆ ಇನ್ನ ನೀವು ಹಾಕಿರೋದು 50 kg ಅಷ್ಟೇ. ಮತ್ತಿನ್ನು 9.5 ಕ್ವಿಂಟಲ್ ಎಲ್ಲಿತ್ತು? ಎಲ್ಲಿತ್ತು? ಭೂಮಿಯಲ್ಲಿತ್ತು. ಮತ್ ಭೂಮಿ ಹಾಗಾದ್ರೆ ಸಿಕ್ಬಿಡುತ್ತಾ? ಇಲ್ಲ. ಭೂಮಿಯಲ್ಲಿತ್ತು, ನೀರಲ್ಲಿತ್ತು, ಸೂರ್ಯನ ಪ್ರಕಾಶದಲ್ಲಿತ್ತು, ಎಲ್ಲವೂ ಕೂಡಿ 9.5 ಕ್ವಿಂಟಲ್ ಭತ್ತ ನಮಗೆ ಬಂತು. ಇದೇ ನೆಲದ ಮರೆಯ ನಿಧಾನದಂತೆ. ಈಗ ನಾನು ಚಿಕ್ಕವನಿದ್ದಾಗ, ಏನ್ರ ಮಕ್ಕಳೇ, ನಮ್ ಚನ್ನವೀರ್ನಂಗಿದ್ದಾಗ ಅಥವಾ ಇವ್ರಂಗಿದ್ದಾಗ, ಇವರೊಬ್ರು ಸ್ವಾಮಿಗಳಾಗ್ಬೋದು ಅಂತ ಯಾರು ಗೆಸ್ ಮಾಡಕ್ ಆಗ್ತಿತ್ತ? ನನಗೆ ಗೊತ್ತಿರಲಿಲ್ಲ, ನಮ್ಮ ಅವ್ವ ಅಪ್ಪಂಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಒಂದು 30-35 ವರ್ಷದಲ್ಲಿ, 31 ವರ್ಷದಲ್ಲಿ, 32 ವರ್ಷದಲ್ಲಿ ಇಷ್ಟು ಕೆಲಸ ಮಾಡಬೇಕಾದ್ರೆ, ಸ್ವಾಮೀಜಿ ಆಗ್ಬೇಕಾದ್ರೆ ಆ ಹೃದಯದಲ್ಲಿರುವ ನಿಧಾನ ಇದ್ರೆ ಸಾಧ್ಯ. ಇಲ್ಲ ಹೋಗೋದು ಸಾಧ್ಯ ಇಲ್ಲ. ಹೃದಯದ ಮರೆಯ ನಿಧಾನ ಪರಮಾತ್ಮ. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ. ಫಲದ ಮರೆಯ ರುಚಿಯಂತೆ. ಮಕ್ಕಳಿನ ಮೇಲೆ ಮಾವಿನ ತಿಂದಿರಲ್ಲ, ಮಾವಿನ ತಿಂದಿರಲ್ಲ, ಅದ್ರೊಳಗಡೆ ಇರ್ತಲ್ಲ ಏನಂತಿರೋದಕ್ಕೆ? ಗೊಬ್ಬ. ಗೊಬ್ಬರ ಬಟನ್
ಕೆಲವರು ಗೊಪ್ಪ ಅಂತಾರೆ, ಕೆಲವರು ಗೊಟ್ಟ ಅಂತಾರೆ. ನಮ್ಮ ಹಾಸನ ಕಡೆ ಮೈಸೂರು ಕಡೆ ವಾಟೆ ಅಂತಾರೆ ಅದಕ್ಕೆ. ನಿಮ್ಮ ಕಡೆ ವಾಟೆ ಅಂದ್ರೆ ಚಾ ಕುಡಿಯೋದು ಅದಿಲ್ಲ, ಆ ಕಡೆ ಮಾವಿನ ಗೊಪ್ಪಕ್ಕೆ ವಾಟೆ ಅಂತ. ನೀವೇನಾದ್ರು ಗೊಟ್ಟ ಅಂತ ಆ ಕಡೆ ಅಂದ್ರೆ ಆ ಎತ್ತಿ ಕುಡಿಸ್ತಾರಲ್ಲ ಇದರಿಂದ, ಅದಕ್ಕೇನಂತೀರ? ಅದಕ್ಕೆ ಗೊಟ್ಟ ಅಂತ. ಅದಕ್ಕೆ ಆ ಕಡೆ ಗೊಟ್ಟ ಅಂತ. ಬಿದ್ರಿಂದ ಏನ್ ಮಾಡಿರ್ತಾವ ಕೊಳವೆ, ಅದಕ್ಕೆ ಗೊಟ್ಟ ಅಂತಾರೆ ಅದ ಕಡೆ ಎಲ್ಲ. ಗೊತ್ತಾಯ್ತಲ್ವ? ಆ ಮಾವಿನ ಗೊಪ್ಪ ಇದೆಯಲ್ಲ, ಗೊಟ್ಟ ಇದೆಯಲ್ಲ, ಅದ್ರೊಳಗಡೆ ಏನಾರು ಇದೆಯಲ್ವ? ಏನಾರು ಇದೆಯಾ? ಬಹಳ ಬೀಜ ಇದೆ, ಒಳಗೆ ನೋಡಿದ್ರೆ ಬೀಜ ಇರುತ್ತೆ. ಈಗ ಸದ್ಯಕ್ಕೆ ಆ ಬೀಜದೊಳಗಡೆ ಏನಾರು ಇದೆಯಾ? ಸಸಿ, ಮರ, ಸಾವಿರಾರು ಹಣ್ಣು, ಕಾಯಿಗಳು, ಎಲೆಗಳು, ಹಣ್ಣುಗಳು ಏನಾರು ಇದೆಯಾ? ಏನೂ ಇಲ್ಲ. ಆದ್ರೆ ಇಲ್ವೇ ಇಲ್ವಾ? ಐತಿ. ಯಾಕೆ? ಭೂಮಿ ಬಿತ್ತಿದ್ರೆ, ಮೊಳಕೆ ಹೊಡೆದ್ರೆ, ಸಸಿ ಆದ್ರೆ, ಗಿಡ ಆದ್ರೆ, ಮರ ಆದ್ರೆ, ಗೊಟ್ಟದಲ್ಲಿರ್ತಕ್ಕಂಥ ಎಲ್ಲರೂ ಬೆಳೆಯುತ್ತೆ, ಹೊರಗೆ ಬರುತ್ತೆ. ಫಲದ ಮರೆಯ ರುಚಿ. ಈಗ ಹೋಗ್ಲಿ ಬಿಡ್ರಪ್ಪ, ನಮ್ಮನ್ನ ನಿಮ್ಮನ್ನ ಬಿಟ್ಬಿಡೋಣ. ಆ ಚಂದ್ರಲೋಕಕ್ಕೆ ಹೋಗಿ ಬಂದ ಏನೇನೋ ಕಳಿಸ್ತಿರ್ತಾರಲ್ಲ, ಉಪಗ್ರಹ ಬಿಡ್ತಾರೆ, ಅದನ್ನ ಬಿಟ್ಟು ಇದನ್ನ ಬಿಟ್ಟು ಇಂಥ ವಿಜ್ಞಾನಿಗಳು ಮಹಾನ್ ಇದಾರಲ್ಲ, ಅವ್ರಿಗೆ ಕೇಳೋಣ, ಸರ್ ಈ ಗೊಪ್ಪದಲ್ಲಿರೋ ಸಸಿನ, ಎಲೆನ, ಹಣ್ಣನ್ನ ನಮ್ಗೆ ಸ್ವಲ್ಪ ದರ್ಶನ ಮಾಡಿಸ್ತೀರಾ ಅಂದ್ರೆ ಮಾಡಿಸ್ಕೊಡ್ತಾರ? ಹೋಗಯ್ಯ ಆಗಲ್ಲ. ಒಂದು 10-15 ವರ್ಷ ಕಾಯಿ ಬಿತ್ತು, ಭೂಮಿ ಬಿತ್ತು, ಆಮೇಲೆ ಕಾಯಿ ಅಂದ್ರೆ ಬರ್ತದೆ. ಈಗಂತೂ ತೋರ್ಸಕ್ಕೆ ಬರಂಗಿಲ್ಲ. ಅದಕ್ಕೆ ದೇವರು ತೋರಿಸುವ ವಿಷಯ ಅಲ್ಲ, ದೇವರು ತೋರಿಸುವ ವಿಷಯ ಅಲ್ಲ, ಬೆಳೆಸುವ ವಿಷಯ. ದೇವರನ್ನ, ನಮ್ಮಲ್ಲಿರೋ ಆ ಬೀಜ ರೂಪದಲ್ಲಿರ್ತಕ್ಕಂಥ ದೇವರನ್ನ ನಾವೇ ಬೆಳೆಸ್ಕೋಬೇಕು. ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಅದೇ ಶಿವಯೋಗ. ನಮ್ಮಲ್ಲಿರೋ ಶಿವತ್ವವನ್ನ, ನಮ್ಮಲ್ಲಿರೋ ಲಿಂಗ ತತ್ವವನ್ನ ವಿಕಾಸ ಮಾಡ್ಕೊಳ್ತೀವಲ್ಲ, ಬೆಳೆಸ್ಕೊಳ್ತೀವಲ್ಲ, ಅದೇ ಏನಂತ ಅದಕ್ಕೆ ಶಿವಯೋಗ. ಪಿಂಡಸ್ಥಲ ಅಂತ ಕರೀತಾರೆ ಇದಕ್ಕೆ. ಏನಂತಾರೆ? ಪಿಂಡ ಅಂದ್ರೆ ದೇಹ. ಪರಾತ್ಪರ ಸಚ್ಚಿದಾನಂದ ಸ್ವರೂಪನಾದಂತ ಆತ್ಮ ಸಂಪೂರ್ಣವಾಗಿ ಹೆಣ್ಣಾಗಿ ಗಂಡಲ್ಲಿ ಗಂಡಾಗಿ, ಜಾತಿ, ಕುಲ, ಗೋತ್ರ ಎಲ್ಲ ನಾನು ಅಂತ ತಿಳ್ಕೊಂಡು ಬಡವ, ರೋಗಿ, ದರಿದ್ರ ಆಗಿ ಒದಾಡ್ತಾ ಇರ್ತದಲ್ಲ, ಇದಕ್ಕೇನಂತ ಕರೀತಾರೆ? ಪಿಂಡಸ್ಥಲ. ಅದೇ ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ. ತಿಲ ಅಂದ್ರೆ ಎಳ್ಳೊಳಗಡೆ ಎಣ್ಣೆ ಇದೆ. ಒಂದೊಂದೇ ಎಳ್ಳಿಂದ ಈಚಕ್ರೆ ಎಣ್ಣೆ ಬರುತ್ತಾ? ಇಲ್ಲ. ಒಟ್ಟಿಗೆ ಒಂದು 10 kg ಹಾಕಿ, 20 kg ಹಾಕಿ ಮಷೀನ್ ಗಾಣ ಆಡಿಸ್ರಿ, ಅದರಲ್ಲಿರ್ತಕ್ಕಂಥ ಎಣ್ಣೆ ಬರ್ತದೆ. ತಿಲದ ಮರೆಯ ತೈಲ. ಹಂಗೆ ನಿಮ್ಮನ್ನು ಗಾಣ ಆಡಿಸ್ಬೇಕೀಗ. ನಿಮ್ಮೊಳಗಡೆ ಭಕ್ತಿ ಹೊರಗೆ ಬರ್ಬೇಕಾದ್ರೆ ಕಷ್ಟಪಡಬೇಕು. ಗಾಣ ಆಡಿಸ್ಕೊಳ್ಳೋದಂದ್ರೆ ಕಷ್ಟಪಡ್ಬೇಕು, ಸುಲಭವಾಗಿದೆ. ಅದಕ್ಕೆ ಈಗಿನ ಕಾಲದಲ್ಲಿ ಜೀವನದ ಬಗ್ಗೆ ಯಾರಿಗೂ ಖುಷಿ ಇಲ್ಲ. ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗಿದ್ದ ಖುಷಿ, ಆನಂದ, ಆ ಒಂದು ಭಯ, ಆ ಒಂದು ಭಕ್ತಿ, ಆ ಒಂದು ಪರೀಕ್ಷೆ ಬಂತಂದ್ರೆ ನಮಗೆ ಹಬ್ಬ ಬಂದಂಗೆ ಆಗತ್ತೆ. ನೋಡ್ಬೇಕು, ಏನೆಲ್ಲರೂ ಕೈ ಮುಗಿಯೋದು, ಕಾಲಿಗೆ ಬೀಳೋದು, ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ, ಪರೀಕ್ಷೆ ಚೆನ್ನಾಗಿ ಮಾಡೋದು. ಪರೀಕ್ಷೆ ಈಗ ನೀವು ತಿಂಗಳ ಪರೀಕ್ಷೆ, ಯಾರಿಗೆ ಕಾಲಿಗೆ ಬೀಳಕ್ ಹೋಗಲ್ಲ, ಕೈಗೆ ಬೀಳಕ್ ಹೋಗಲ್ಲ, ಬಡ ಕಾಪಿ ಅಂತ. ಹೌದಿಲ್ಲ? ನಾವು ಹಬ್ಬ ಅನುಭವಿಸ್ದಂಗೆ ಅನುಭವಿಸ್ತಿದ್ದಪ್ಪ. ಸಿಹಿ ತಿಂಡಿ ಅಷ್ಟೇ ಇಲ್ಲ ನೋಡು, ಇನ್ನು ಬಾಕಿ ಅಂತ ಹಬ್ಬನೇ. ಆಮೇಲೆ ಬಂದ ಕೂಡಲೇ ಪರೀಕ್ಷೆ ಮುಗಿಸಿ ಬಂದ ಕೂಡಲೇ ಎಷ್ಟು ಪೇಪರ್ ಬರದೆ, ಎಷ್ಟು ಸಪ್ಲಿಮೆಂಟ್ ತಗೊಂಡಿದ್ದೆ, ಎಷ್ಟು ಪೇಜ್ ತಗೊಂಡಿದ್ದೆ, ಕೇಳೋದು. ಆ ಆನಂದ ಇವಾಗಿಲ್ಲ. ಯಾಕೆಂದ್ರೆ ಕಷ್ಟ ಇಲ್ಲ. ನೋಡಿ, ಇದೇ ಮಕ್ಕಳು ಈಗ ಬಸ್ಸಿಗೆ ಹೋಗ್ತಿರಲ್ಲ ನೀವು, ಬಸ್ಸಿಗೆ ಹೋದ್ರೆ ಏನಾದ್ರು ಸುಖ ಇರ್ತದ? ನಡ್ಕೊಂಡು ಹೋಗ್ರು, ಆ ಬಸ್ ಬರೋದೊಂದು ತಾಸಾದ್ರೂ ಅಲ್ಲೇ ಇರ್ತಾರೆ ಹೊರತು. ನಾನೊಂದು ಯಾವ್ದು ನಡ್ಕೊಂಡು ಮಾಸ್ತರ್ ಬಿಡಂಗಿಲ್ರಿ ಅಂತಂದು, ಮಾಸ್ತರ್ ಬಿಡಂಗಿಲ್ಲ, ಪಾಸ್ ಮಾಡಿಸ್ಕೊಂಡು ಬಸ್ಗೆ ಹೋಗ್ರಿ ಅಂತಾರೆ. ಯಾಕಂದ್ರೆ ಎಲ್ಲ ಮಕ್ಕಳು ನಡ್ಕೊಂಡ್ರೆ ನಾಳೆಯಿಂದ ಬಸ್ಸೇ ಬಿಡಲ್ಲ ಅವರು. ಅದಕ್ಕೆ ಬಸ್ಸಿಗೆ ಹೋಗ್ರಿ ಅಂತ ಅವರು ಮಾಸ್ತರ್ ಅಂತಾರೆ. ಈ ಒಳಗಡೆಯಿಂದ ನಡ್ಕೊಂಡು ಬಂದ್ರೆ ಮನ್ಗುಂಡಿಗೆ 2-2.5 ಕಿಲೋಮೀಟರ್ 3 ಕಿಲೋಮೀಟರ್, ಭಾಳ 3 ಕಿಲೋಮೀಟರ್ ಆಗಲ್ಲ, 2.5 ಆಗ್ಬೋದು ಅಷ್ಟೇ. ಆದ್ರೆ ನಡೆಯಲ್ಲ ಅವರು. ನಡಿಲಿಲ್ಲ ಅಂದ್ರೆ ನೀವು ಗಟ್ಟಿ ಆಗಲ್ಲ ಮಕ್ಳಿಗೆ. ಅದಕ್ಕೆ ಈಗ ನೋಡ್ರಿ, ಕೆಲವು ಗಡ್ಡಿ ಪೈಲ್ವಾನ್ಗಳಾಗ್ಯಾವ, ಇನ್ನು ಕೆಲವು ದುಂಡು ಟೊಮೆಟೊ ಹಣ್ಣಾಗ್ಯಾವ. ಯಾವ ಹೊಡ್ಕೊಂತಾವ ಗೊತ್ತಿಲ್ಲ. ಗೊತ್ತಾಯ್ತು? ಎರಡು ಅತಿನೇ ಅವು. ಗೊತ್ತಾಯ್ತಾ? ಅತಿ ತೆಳ್ಳಗಿದ್ರು ಒಳ್ಳೇದಲ್ಲ. ಟೊಮೆಟೊ ಹಣ್ಣಂಗೆ ಅಥವಾ ಕುಂಬಳಕಾಯಿನಂಗೆ ಊದ್ಕೊಂಡಿದ್ರು ಚಲೋ ಅಲ್ಲ.
ಮಧ್ಯದಲ್ಲಿ ಇರ್ಬೇಕಪ್ಪ, ಬಹಳ ಚಂದ ಇರ್ತದೆ, ಗೊತ್ತಾಯ್ತಿಲ್ಲ? ಹಂಗಿದ್ವಿ ನಾವು ಚಿಕ್ಕವರಿದ್ದಾಗ. ಹಂಗೆ ಅಂದ್ರೆ ಕಷ್ಟ ಇರಬೇಕು, ಆವಾಗ ನಿಮ್ಮೊಳಗಡೆ ಭಕ್ತಿ ರಸ ಹೊರಗೆ ಬರ್ತದೆ, ಜ್ಞಾನದ ರಸ ಹೊರಗೆ ಬರ್ತದೆ. ತಿಲದ ಮರೆಯ ತೈಲದಂತೆ, ಶಿಲೆಯ ಮರೆಯ ಹೇಮದಂತೆ. ಹೇಮ ಅಂದ್ರೆ ಏನು? ಬಂಗಾರ, ಚಿನ್ನ ಹುಟ್ಟೋದು ಎಲ್ಲಿಂದ? ಕಲ್ಲಿನಿಂದನೇ. ಅಲ್ಲಿ ಹಟ್ಟಿ ಕಲ್ಲಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಕೋಲಾರದ ಕಲ್ಲಲ್ಲಿ ಜಾಸ್ತಿ ಇರ್ತದೆ. ಅದನ್ನ ಕುಟ್ಟಿ 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 ಹಿಟ್ಟು ಮಾಡಿ ಅದನ್ನ ಸೋಸ್ತಾರೆ, ಅದನ್ನ ಬಂಗಾರ. ಅದಕ್ಕೆ ಅಷ್ಟೊಂದು ರೇಟ್ ಜಾಸ್ತಿ ಅದಕ್ಕೆ, ಗೊತ್ತಾಯ್ತಾ? ಶಿಲೆಯ ಮರೆಯ ಹೇಮದಂತೆ, ಮರದ ಮರೆಯ ತೇಜದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿರ್ತ ಚೆನ್ನಮಲ್ಲಿಕಾರ್ಜುನನ ನಿಲವನಾರು ಅರಿಯಬಾರದು. ಪ್ರತಿಯೊಬ್ಬರ ಭಾವದ ಹಿಂದೆ ಬಡವ ಶ್ರೀಮಂತ, ಹೆಣ್ಣು ಗಂಡು, ರೋಗಿ ದುಃಖಿ ಸುಖಿ, ಅಹಂಭಾವ ಎಲ್ಲದರ ಹಿಂದೆ ಪರಮಾತ್ಮನ ಅಂಶ ಇದೆ, ಅದು ಪ್ರಕಟ ಆಗಬೇಕು. ಹೀಗೆ ಮಹಾದೇವಿಕ ಸಾಧನೆ ಮಾಡಿ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದು ರಾತ್ರಿ ವೇಳೆ ಅವರೆಲ್ಲ ಒಟ್ಟಿಗೆ ಕೂಡ್ತಿದ್ರು. ರಾತ್ರಿ ವೇಳೆ ಅನುಭವಗೋಷ್ಠಿ ಆದ್ಮೇಲೆ, ಪೂಜೆ ಪ್ರಸಾದ ಆದ್ಮೇಲೆ 1 ಗಂಟೆ 2 ಗಂಟೆ ಕೂತ್ಕೊಳ್ತಿದ್ರು. ಅಲ್ಲಂಪ್ರಭು ದೇವರು, ಬಸವಣ್ಣವರು, ಚನ್ನಬಸವಣ್ಣ, ಆಮೇಲೆ ನೀಲಾಂಬಿಕೆಯವರು, ನಾಗಲಾಂಬಿಕೆಯವರು ಎಲ್ಲರೂ ಕೂತ್ಕೊಂತ ಇದ್ರು. ಎಲ್ಲರೂ ತಮ್ಮ ಅನುಭವ ಹೇಳ್ಕೊಳ್ತಾ ಇದ್ರು. ಮಹಾದೇವಿಯಕ್ಕ ಹೇಳ್ತಾನೆ, ಅಪ್ಪ ತಂದೆಗಳಿರ, ತಾಯಿಗಳಿರ, ನೀವೆಲ್ಲ ಬಹಳ ದೊಡ್ಡ ದೊಡ್ಡ ಅನುಭವ ಹೇಳ್ಕೊಳ್ತಾ ಇದ್ದೀರಾ. ನಿಮ್ಮ ನಡುವೆ ಕೂತಿರ್ತಕ್ಕಂಥ ನನ್ನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂದ್ರೆ, ದೊಡ್ಡ ದೊಡ್ಡ ಸಾಹುಕಾರರ ಹೆಂಡತಿಯರು, ಕೋಟ್ಯಾಧೀಶ್ವರ ಹೆಂಡತಿಯರು ವಜ್ರ, ಓಲೆ, ಮುತ್ತು, ರತ್ನದ ಬಗ್ಗೆ ವರ್ಣನೆ ಮಾಡ್ತಿರ್ತಾರೆ. ಹಾಗೆ ನೀವೆಲ್ಲ ಈಗಾಗಲೇ ಸಾಕ್ಷಾತ್ಕಾರ ಪಡ್ಕೊಂಡಿರ್ತಕ್ಕಂಥವ್ರು, ಆ ಶರಣ ಪತಿಯನ್ನ ಒಲಿಸಿರ್ತಕ್ಕಂಥವ್ರು, ಶರಣ ಸತಿ ಲಿಂಗಪತಿಯನ್ನ ಒಲಿಸಿರ್ತಕ್ಕಂಥವ್ರು, ನೀವೆಲ್ಲ ಅನುಭವ ಹೇಳ್ಕೊಂತ ಇದ್ದೀರಾ. ನಾನೊಬ್ಬಳು ಬಡವಿ, ಬಿಚ್ಚೋಲೆ ಗೌರಮ್ಮ ಅಂಥವಳು, ನಾನೇನು ಹೇಳ್ಕೊಳ್ಳಿ, ನೀವೆಲ್ಲ ಮಾರ್ಗದರ್ಶನ ಮಾಡಬೇಕು, ನನಗೆ ಮುಂದೆ ಶಿವಯೋಗ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು. ಆವಾಗ ಬಸವಣ್ಣವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ವಾ ನೀನು, ಕೋಟ್ಯಾಧೀಶಳೆ ಮಾತಿನಲ್ಲಿ ಇರ್ತಕ್ಕಂಥದ್ದನ್ನ ಎಷ್ಟು ಚೆನ್ನಾಗಿ ಹೇಳ್ತೀಯಲ್ಲ ಅಂತೇಳಿ ಬಸವಣ್ಣವರು ಹೇಳಿ ಮಾರ್ಗದರ್ಶನ ಮಾಡ್ತಾರೆ. ನೋಡವ್ವ, ಈಗ ನೀನಿರ್ತಕ್ಕಂಥದ್ದು ಪ್ರಸಾದಿ ಸ್ಥಳದಲ್ಲಿ. ಈಗ ನಿಮ್ಗೆಲ್ಲ ಶಟಸ್ಥಳಗಳ ಹೆಸರು ಗೊತ್ತಾಗ್ಬಿಡ್ತದೆ. ಶಿವನ ಧ್ಯಾನ ಮಾಡಿ ಆ ಹಾಡು ಯಾರಿಗೆ ಬರುತ್ತಲ್ಲ, ಕೊನೆಯಲ್ಲಿ 6 ಸ್ಥಳಗಳು ಬಂದಿದ್ದಾವ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. 6 ಸ್ಥಳಗಳು: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯ. ಈಗ ಮಹಾದೇವಕ್ಕೆ ಇರ್ತಕ್ಕಂಥದ್ದು ಪ್ರಸಾದಿ ಸ್ಥಳದಲ್ಲಿ. ಭಕ್ತ ಸ್ಥಳದಲ್ಲಿ ಶ್ರದ್ಧಾ ಭಕ್ತಿ ಇರ್ತದೆ. ಭಕ್ತ ಸ್ಥಳದಲ್ಲಿ ಶ್ರದ್ಧಾ ಭಕ್ತಿ ಅಂದ್ರೆ ಹೇಗೆ ಅಂದ್ರೆ, ಅದು ಸಂಪೂರ್ಣ ಶರಣಾಗತಿ. ಈ ಒಂದು ಮಗು ಇದೆ, ತಾಯಿಯನ್ನ ಅದು ಎಷ್ಟು ಭರವಸೆಯಿಂದ ನಂಬಿದೆ ಅಂದ್ರೆ, ಅದಕ್ಕೆ ನಾನು ಮಗು ಬೇರೆ, ಈ ತಾಯಿ ನನ್ನ ಸಂರಕ್ಷಣೆ ಮಾಡ್ತಾಳೆ, ಏನೂ ಇಲ್ಲ, ಕೊಲ್ಲು ಕಾಯಿ ನಿನ್ನ ಧರ್ಮ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಅಂದ್ರೆ ಇಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಶರಣಾಗತಿಯಾಗಿ ಮಾದೇವಿಗೆ ಹಂಗೆ ಶರಣಾಗತಿಯಾಗಿ, ಹುಟ್ಟ ಬಟ್ಟೆಯನ್ನು ಕೂಡ, ಸೀರೆಯನ್ನು ಕೂಡ ಕಿತ್ತೊಗೆದು ಕೌಶಿಕನ ಮುಖದ ಮೇಲೆ ಅಂತ ವಯಸ್ಸಿನಲ್ಲಿ ದಿಗಂಬರೆಯಾಗಿ ಹೊರಟು ಉಡುತಡೆಯಿಂದ ಒಬ್ಬಂಟಿಯಾಗಿ ಹೊರಡಬೇಕಾದ್ರೆ ಆ ಪರಮಾತ್ಮನ ಮೇಲೆ ಇರ್ತಕ್ಕಂಥ ಆ ಶರಣಾಗತಿ ಭಾವ ಇಲ್ಲೇ ಹೋದ್ರೆ, ಸಮರ್ಪಣಾ ಭಾವ ಇಲ್ಲೇ ಹೋದ್ರೆ ಬರೋದಿಲ್ಲ. ಹೇಳ್ತಾರೆ ಬಸವಣ್ಣವರು, ಶ್ರದ್ಧೆ ಇದೆ ನಿನಗೆ ಮತ್ತು ಪರಮಾತ್ಮನೊಬ್ಬನೇ, ಅವನು ಬ್ರಹ್ಮಾಂಡಾಧಿಪತಿ, ಅವನಿಗೆ ಹೆಸರು ಚನ್ನಮಲ್ಲಿಕಾರ್ಜುನ. ಬಹಳ ಜನ ವಿದ್ವಾಂಸರುಗಳು, ಗಮನಿಸಿ ನೀವು, ಮಂಜು, ನೀವೆಲ್ಲರೂ ಗಮನಿಸಬೇಕು. ನಿಮ್ಮ ಯೂನಿವರ್ಸಿಟಿ ಅವ್ರು ಏನ್ ಬರೀತಾರೆ ಅಂದ್ರೆ, ಮಹಾದೇವಕ್ಕನ ಇಷ್ಟದೈವ ಚನ್ನಮಲ್ಲಿಕಾರ್ಜುನ, ಬಸವಣ್ಣನವರ ಇಷ್ಟದೈವ ಕೂಡಲ ಸಂಗಮ, ಆಮೇಲೆ ಸಿದ್ದರಾಮೇಶ್ವರ ಇಷ್ಟದೈವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಮಡಿವಾಳ ಮಾಚಿದೇವರ ಇಷ್ಟದೈವ ಕಲಿದೇವರ ದೈವ. ಹಿಂಗ್ ಬರೀಬಾರ್ದು. ಶರಣರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟದೈವ ಇರಲಿಲ್ಲ,
ಈಗ ಅದನ್ನೇ ಹೇಳ್ಕೊಡ್ತಿರೋದು ನಿಮಗೆ. ನನ್ನ ಪುಸ್ತಕದಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ. ಶರಣರಿಗೆ ಇಷ್ಟ ದೈವ ಇರೋದಿಲ್ಲ, ನಿಮಗೆ ಇಷ್ಟ ದೈವ ಇರ್ಬೋದು. ನಮ್ಮ ರಾಮಣ್ಣನ ಇಷ್ಟ ದೈವ ತೊಗರಿಗಟ್ಟಿ ಕರಿಯಮ್ಮ ಅಥವಾ ಗತ್ರಿಗೆ ಭಾಗಮ್ಮ. ಆಮೇಲೆ ನಮ್ಮ ಮಲ್ಲನಗೌಡರ ಇಷ್ಟ ದೈವ ಹದ್ದಿನಗುಡ್ಡದ ಬಸವಣ್ಣ. ಆಮೇಲೆ ನಮ್ಮ ಸಂಖ್ಯೆ ಮಂಜು ಇಷ್ಟ ದೈವ ಕಾರಣಿಗೆ ಈರಣ್ಣ. ಹಿಂಗೆ ಅವ್ರಿಗೆ ಇಷ್ಟ ದೈವ ಅಂತ ಹೇಳ್ಬೋದು ಬೇಕಾದ್ರೆ, ಗೊತ್ತಾಯ್ತಲ್ಲ. ಆದ್ರೆ ಶರಣರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ದೈವ ಇರೋದಿಲ್ಲ. ಹಾಗಾದ್ರೆ ಮತ್ತೆ ಹೆಸರು ಹೇಳಿದಾರಲ್ರಿ ಅವರೆಲ್ಲ, ಕೂಡಲ ಸಂಗಮ ದೇವ, ಗುಹೇಶ್ವರ, ಕೂಡಲ ಚನ್ನ ಸಂಗಮ ದೇವ, ಕಲಿದೇವರ ದೇವ, ಇದು ಇಷ್ಟಲಿಂಗಕ್ಕೆ ಕರೆದ ಹೆಸರುಗಳು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ. ಗೊತ್ತಾಯ್ತಲ್ವ? ಎಲ್ಲರ ಇಷ್ಟಲಿಂಗವು ಒಂದೇ ರೂಪದ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ ತೊಗರಿಟ್ಟಿ ಕರೆಯಮ್ಮನ್ನ ದ್ಯಾಮವನ್ನ ಒಂದೇ ಮಾಡ್ತೀರ ನೀವು? ನಮ್ಮ ಅರ್ಜುನಂದು ಇಷ್ಟ ದೇವ ಐತಲ್ಲಪ್ಪ, ಯಾವ್ದದ ಮಾತಂಗಿ, ಎಲ್ಲಾ ದೇವರು ಒಂದೇ ಮಾಡ್ತೀರ ನೀವು? ಹಂಗಾಗಿ ಒಂದೇ ಜಾತ್ರೆ ಮಾಡ್ಬೇಕಾಗಿತ್ತಲ್ಲ. ಒಬ್ಬೊಬ್ಬರದ ಒಂದು ಇಷ್ಟ ದೈವ ಬ್ಯಾರೆ ಅಂತ ನೀವು ಇಷ್ಟೆಲ್ಲ ಜಾತ್ರೆ ಮಾಡೋದು. ಹನುಮಪ್ಪ ಇಷ್ಟ ದೈವ, ನಿಮಗೆ ಇಷ್ಟ ದೈವಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಶರಣರಿಗೆ ಇಷ್ಟ ದೈವಗಳು ಅಂತ ಬಳಸಬಾರ್ದು. ಮೇಲ್ನೋಟಕ್ಕೆ ನಿಮ್ಗೆ ಇಷ್ಟ ದೈವ ಅಂತ ಕಾಣಿಸ್ಬೋದು ಅಷ್ಟೇ. ನಿಮ್ ಕಲಬುರಗಿಯಿಂದ ಇಟ್ಕೊಂಡು ಎಲ್ಲರೂ ಹಿಂಗೆ ಬರ್ದ್ಬಿಟ್ರು, ಇಷ್ಟ ದೈವ ಇಷ್ಟ ದೈವ ಇಷ್ಟ ದೈವ. ನೋ, ಹಂಗೆ ಬರೀಬಾರ್ದು. ಎಲ್ಲಾ ಶರಣರಿಗೂ ಒಬ್ಬನೇ ದೇವರು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ ಗುಡಿ ಕಟ್ಟಕ್ಕಾಗತ್ತೆ ನಿಮಗೆ? ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಪ್ರತಿಮಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಡುಕಾಲಿನಯ್ಯ. ಇದು ಇಷ್ಟ ದೈವ ಅಂತ ಯಾವತ್ತೂ ಬಳಸಬಾರ್ದು ಶರಣರಿಗೆ. ಗೊತ್ತಾಯ್ತಲ್ವ? ತಿದ್ಕೋಬೇಕದನ್ನ. ನಮ್ಮ ಯೂನಿವರ್ಸಿಟಿ ವಿದ್ವಾಂಸರಿಗೆ ಹೇಳೋರು ಯಾರು ಹೇಳಕ್ಕಾಗಲ್ಲ ಅವರಿಗೆ. ಅದಕ್ಕೆ ಪುಸ್ತಕ ಬರೆದು ಇಡೋಣ. ಅವ್ರಿಗೆ ಮುಂದಿನ ಜನಾಂಗನಾದ್ರೂ ತಿಳ್ಕೊಳ್ಳಿ, ನಮ್ಮ ಮಕ್ಕಳಾದ್ರೂ ತಿಳ್ಕೊಳ್ಳಿ. ಶರಣರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ ದೈವ ಇರಲಿಲ್ಲ. ಎಲ್ಲರೂ ಇಷ್ಟಲಿಂಗ ಧಾರಿಗಳು, ಎಲ್ಲರೂ ಇಷ್ಟಲಿಂಗವನ್ನ ಧರಿಸ್ಕೊಂಡಿದ್ರು. ಆ ಇಷ್ಟಲಿಂಗದಲ್ಲಿ ಸಮಸ್ತವನ್ನು ಕಾಣ್ತಾ ಇದ್ರು, ಇಷ್ಟಲಿಂಗದಲ್ಲೇ ಸಮಸ್ತವನ್ನು ಕಾಣ್ತಾ ಇದ್ರು. ಈ ವಿಶ್ವದ ಕುರುಹ, ವಿಶ್ವಾತ್ಮನ ಕುರುಹ, ವಿಶ್ವಾತ್ಮನ ಕುರುಹ, ಇದು ಮಹೇಶ್ವರ ಸ್ಥಳ. ನಿಷ್ಠಾಭಕ್ತಿ ಅಂತ ಕರೀತಾರೆ. ಮಹೇಶ್ವರ ಸ್ಥಳದಲ್ಲಿ ಆ ಭಕ್ತಿ ನಿಷ್ಠಾ. ಮೊದಲನೇದು ಭಕ್ತ ಸ್ಥಳದಲ್ಲಿ ಶ್ರದ್ಧಾಭಕ್ತಿ, ಮಹೇಶ್ವರ ಸ್ಥಳದಲ್ಲಿ ನಿಷ್ಠಾಭಕ್ತಿ. ಆ ನಿಷ್ಠಾಭಕ್ತಿಯಲ್ಲಿ ಹೇಳೋದು ಬಸವಣ್ಣನು, ಛಲಬೇಕು ಶರಣಂಗೆ ಪರಧನವನ್ನು ಒಲ್ಲೆನೆಂಬ. ಛಲಬೇಕು ಶರಣಂಗೆ ಪರಸತಿಯನ್ನು ಒಲ್ಲೆನೆಂಬ. ಛಲಬೇಕು ಶರಣಂಗೆ ಪರಸತಿಯನ್ನು ಒಲ್ಲೆನೆಂಬ, ಪರದೈವವನ್ನು ಒಲ್ಲೆನೆಂಬ. ಇಡೀ ಭಾರತ ದೇಶದಲ್ಲಿ ಪರದೈವ ಅಂತಕ್ಕಂಥದ್ದು ಪಾಪ. ಸೋಮವಾರ ಒಂದು ದೇವರು, ಮಂಗಳವಾರ ಒಂದು ದೇವರು, ಬುಧವಾರ ಒಂದು ದೇವರು, ಗುರುವಾರ ಒಂದು ದೇವರು, ಶುಕ್ರವಾರ ಒಂದು ದೇವರು, ಶನಿವಾರ ಒಂದು ದೇವರು, ಭಾನುವಾರ ಅಂದ್ರೆ 7 ದಿವಸ. ಮತ್ತೆ 8ನೇ ದೇವರಿಗೆ ಇಲ್ಲಿ ವಾರ. ಆವಾಗ ಒಂದೊಂದು ದಿವಸಕ್ಕೆ 2 ದೇವರು, ಒಂದೊಂದು ದಿವಸಕ್ಕೆ 3 ದೇವರು, ಒಂದೊಂದು ದಿವಸಕ್ಕೆ 4 ದೇವರು. ಜೀವನ ಪರ್ಯಂತ ದೇವರಿಗೆ ಅಡ್ಡಾಡೋದೇ ಆಗೋಯ್ತು. ನಿಮ್ಮ ಜೀವನದಲ್ಲಿ ಬದಲಾವಣೆ ಯಾವಾಗ ಬಂತು? ಬದಲಾವಣೆ ಬೇಕಲ್ಲ. ಅದರ ಅರ್ಥ ಇನ್ನೊಂದು ದೇವರನ್ನು ಬೈರಿ, ಇನ್ನೊಂದು ದೇವರನ್ನು ತಿರಸ್ಕಾರ ಮಾಡ್ರಿ ಅಂತ ಹೇಳೋದಿಲ್ಲ. ನಾನು ಯಾಕೆ ನಿಮಗೆ ಜಾತ್ರೆಗೆ ಬಂದು ನಿಮ್ಗೆ ದಾಸೋಹ ಕೊಡ್ತೀನಿ ಅಂದ್ರೆ, ನೀವು ಯಾವ್ದಾದ್ರು ಜಾತ್ರೆ ಮಾಡಪ್ಪ, ನಿಮ್ಗೆ ಭಕ್ತಿ ಇದೆಯಲ್ಲ, ನೀವೇನು ಕುಡಿಯಲ್ವಲ್ಲ, ಬಾರ್ಗೆ ಹೋಗಲ್ವಲ್ಲ. ಯಾಕೆ ನಮ್ಮ ರಾವಣನ ಪ್ರೀತಿ ಮಾಡ್ತೀನಿ ಅಂದ್ರೆ ಅವನು ಕುಡಿದು ಚಟ ಇಲ್ಲ ಅಂತ. ಗದ್ರಿಗೆ ಭಾಗಕ್ಕೆ ಹೋಗ್ತಾನೆ, ಅಲ್ಲೂ ದೇವರ ಸ್ಮರಣೆ ಮಾಡ್ತಿರ್ತಾನೆ. ಯಾರು ಮತ್ತೊಬ್ಬ ಸವದತ್ತಿ ಎಲ್ಲ ಮುಂದೆ ಹೋಗ್ತಾನೆ, ಅಲ್ಲೂ ದೇವರ ಸ್ಮರಣೆ ಮಾಡ್ತಿರ್ತಾನೆ. ಪಾಪ ಇನ್ನೂ ಅವನ ಮಟ್ಟ ಅಲ್ಲೇ ಇದೆ. ಮತ್ತೆ ಅವನು ನಮ್ಮ ಬಸವಣ್ಣನ ಕೆಲಸಕ್ಕೆ ಬರ್ತಾನೆ, ಹಣ ಕೊಡ್ತಾನೆ. ಎಲ್ಲರೂ ಒಟ್ಟಾಗಿ ಬದುಕಬೇಕು. ನಾವು ನಿಮ್ಮ ದೇವ್ರ ಕಡಿಮೆ, ನಮ್ಮ ದೇವ್ರ ಶ್ರೇಷ್ಠ ಅಂತ ಹೋಗಬಾರ್ದು. ಎಲ್ಲರೂ ಪ್ರೀತಿಯಿಂದ ಬದುಕಬೇಕು, ಭಕ್ತಿಯಿಂದ ಬದುಕಬೇಕು. ಕೊಡೋದು ಕೊಳ್ಳೋದು ಎಲ್ಲರದ್ದು ಇರಬೇಕು. ಎಲ್ಲದಕ್ಕೂ ಕೊಡ್ಬೇಕು, ತಪ್ಪೇನಲ್ಲ. 12ನೇ ಶತಮಾನದ ಶರಣರ ನಿಲುವು ಬೇರೆ. ಆ ನಿಲುವನ್ನು ನಮಗೆ ಬರಕ್ಕಾಗಲ್ಲ, ಆ ಮಟ್ಟಕ್ಕೆ ನಾವಿನ್ನೂ ಮುಟ್ಟಿಲ್ಲ. ಆದ್ರಿಂದ ಹಂಗಂತ ಹೇಳಿ 28 ದೇವರು ನೋಡ್ಕೊಂಡು ಅಡ್ಡಾಡಬೇಡ. ಒಬ್ಬ ದೇವರಲ್ಲಿ ವಿಶ್ವಾಸ ಇಡಿ.
ಒಬ್ಬ ದೇವರಲ್ಲಿ ವಿಶ್ವಾಸ ಇಡಿ, ಭಕ್ತಿ ಇಟ್ಕೊಳ್ಳಿ, ಆವಾಗ ನಿಮಗೆ ಶಿವಯೋಗದಲ್ಲಿ ಪ್ರಗತಿ ಸಾಧ್ಯ ಆಗುತ್ತೆ. ಇದು ಛಲ ಅಂದ್ರೆ ನಿಷ್ಠಾ ಭಕ್ತಿ ಅಂತ ಕರೀತಾರೆ. ಏನಂತದಕ್ಕೆ? ನಿಷ್ಠಾ. ಮೂರನೇದು ಪ್ರಸಾದಿಸ್ತಲ್ಲ. ಮುಂದೆ ಅದು ಪ್ರಸಾದಿಸ್ತಲ್ಲ. ಅವಧಾನ ಭಕ್ತಿ. ಅವಧಾನ ಅಂದ್ರೆ ಏನು? ನಿಮಗೆ ಕ್ಲಾಸ್ ಸ್ಕೂಲಲ್ಲಿ ಹೇಳ್ತಿರ್ತಾರಲ್ಲ, ಸಾವಧಾನ. ಏನ್ ಮಾಡ್ತೀರ ಅವಾಗ? ಅಟೆನ್ಷನ್ ಪೊಸಿಷನ್ ನಿಂತ್ಕೊಂತೀರ. ಸಾವಧಾನ ಅಂದ್ರೆ ಗಮನಿಸ್ರಿ, ಈ ಕಡೆ ಗಮನ ಕೊಡಿ, ಸಾವಧಾನ್. ಅದೇ ಅವಧಾನ ಭಕ್ತಿ. ಎಚ್ಚರಿಕೆ ಇರಲಿ, ನಡೆನುಡಿಯಲ್ಲಿ ಎಚ್ಚರಿಕೆ ಇರಲಿ. ಯಾಕಂದ್ರೆ ಈ ಮನಸ್ಸು ಕೋಡಿ ಮನಸ್ಸಿದು, ಕೆಟ್ಟದಕ್ಕೆ ಹೋಗ್ತಿರ್ತದೆ. ಬೇಕಾದಷ್ಟು ಪೂಜೆ ಮಾಡ್ರಿ, ನೀವು ಬೇಕಾದಷ್ಟು ಪೂಜೆ ಮಾಡ್ರಿ, ಆದ್ರೆ ಕೆಟ್ಟದ್ರ ಕಡೆಗೆ ಹೋಗ್ತಿರ್ತದೆ. ಆವಾಗ ಅವಧಾನ ಭಕ್ತಿಯಿಂದ ಪೂಜಿಸ್ಬೇಕು. ಈಗ ಮಹಾದೇವಕ್ಕನಿಗೆ ಬಸವಣ್ಣವ್ರು ಹೇಳ್ತಾರೆ, ನೋಡವ, ನೀನು 3 ಸ್ಥಳಗಳನ್ನು ದಾಟಿದೀಯ, ಅದಕ್ಕೆ ನಿನಗೆ ಇಲ್ಲಿಗೆ ಬರಕ್ ಸಾಧ್ಯ ಆಯ್ತು. ಭಕ್ತ ಸ್ಥಳದ ಶ್ರದ್ಧಾಭಕ್ತಿ, ಮಹೇಶ್ವರ ಸ್ಥಳದ ನಿಷ್ಠಾಭಕ್ತಿ, ಪ್ರಸಾದಿ ಸ್ಥಳದ ಅವಧಾನ ಭಕ್ತಿ. ಈ 3 ನಿನ್ನಲ್ಲಿದೆ. ಇನ್ನು ಮುಂದಿದ್ದು ಪ್ರಾಣಲಿಂಗಿ ಸ್ಥಳದ ಅನುಭವ ಭಕ್ತಿ. ಪ್ರಾಣಲಿಂಗಿ ಸ್ಥಳದಲ್ಲಿ ಯಾವುದು? ಹಾಗಾದ್ರೆ ಪ್ರಾಣಲಿಂಗಿ ಅಂದ್ರೆ ಏನು? ಇದು ಇಷ್ಟಲಿಂಗ, ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಎದೆ ಮೇಲೆ ತರಿಸ್ತಕ್ಕಂಥದ್ದು ಇಷ್ಟಲಿಂಗ. ಒಳಗಡೆ ಹೃದಯದಲ್ಲಿರ್ತಕ್ಕಂಥದ್ದು ಪ್ರಾಣಲಿಂಗ. ನಿಮ್ಗೆಲ್ಲರೂ ಪ್ರಾಣ ಇದೆಯೇ ಇಲ್ವಾ? ಆ ಪ್ರಾಣವನ್ನ 5 ಪ್ರಾಣಗಳಾಗಿ ವಿಭಾಗಿಸಿದ್ದಾನೆ. ಪಂಚ ಪ್ರಾಣ. ಕೇಳಿದ್ರು ಪಂಚಪ್ರಾಣ? ಕೇಳಿಲ್ಲ ಮಕ್ಕಳ? ಕೇಳಿಲ್ಲ ಪಂಚಪ್ರಾಣ ಅಂತ? ನೋಡಲ್ಲ, ಅಧ್ಯಕ್ಷ ಹೇಳಾಕತ್ತಾರ, ನೀವಂದ್ರೆ ಪಂಚಪ್ರಾಣ. ಮದುವೆ ಆಗಕ್ಕೆ ಮುಂಚೆ ಅವಾಗ ಇವ್ರು ಅವ್ರು ಹೇಳ್ತಿರ್ತಾರ ಪಂಚಪ್ರಾಣ. ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಯಾವ ಪ್ರಾಣ ಅಂತ. ಗೊತ್ತಾಗಿಲ್ಲ. ತುಂಬಾ ಇಷ್ಟಪಡ್ತಕ್ಕಂಥದ್ದಕ್ಕೆ ಏನಂತಾರೆ? ಪಂಚ. ಬರೀ ಹೆಣ್ಣು ಗಂಡು ಅಷ್ಟೇ ಹೇಳ್ತೀವಿ ಅಂತಿಲ್ಲ. ಕೆಲವ್ರಿಗೆ ರುಚಿ ಬಜಿ ಕಂಡ್ರೆ ಪಂಚಪ್ರಾಣ, ಕೆಲವರಿಗೆ ಧಾರವಾಡ ಪೇಡೆ ಕಂಡ್ರೆ ಪಂಚಪ್ರಾಣ, ಕೆಲವ್ರಿಗೆ ಗೋಕಾಕ್ ಕರ್ದಂಟ್ ಕಂಡ್ರೆ ಪಂಚಪ್ರಾಣ, ಕೆಲವ್ರಿಗೆ ಕಾರದಾನಿ ಚುರುಮುರಿ ಕಂಡ್ರೆ ಹೌದಿಲ್ಲ, ತುಂಬಾ ಇಷ್ಟಪಡೋದಕ್ಕೆ ಪಂಚಪ್ರಾಣ ಅಂತ ಕರೀತಾರೆ. ಆದ್ರೆ ಇವುಗಳನ್ನ, ವಸ್ತುಗಳನ್ನ, ವ್ಯಕ್ತಿಗಳನ್ನ ಪ್ರಾಣವನ್ನಾಗಿ ಮಾಡ್ಕೊಂಡ್ರೆ ದುಃಖ ತಪ್ಪಿದ್ದಲ್ಲ. ಈ ಧಾರವಾಡ ಪೇಡೆ ನನಗೆ ಪಂಚಪ್ರಾಣ ಅಂತ ಹೇಳಿ 10 ಪೇಡೆ ತಿನ್ಬಿಟ್ರೆ ಮರುದಿವ್ಸ ದವಾಖಾನೆಗೆ ಹಾಕ್ಬೇಕು, ಹೌದಿಲ್ಲ? ಅಂದ್ರೆ ಈ ಪ್ರಾಣ ಇದೆಯಲ್ಲ, ಇವು ಹಿಂಸೆ ಕೊಡ್ತಕ್ಕಂಥವು. ಲಿಂಗವನ್ನೇ ಪ್ರಾಣ ಅಂತ ತಿಳ್ಕೊಂಡ್ರೆ ಆವಾಗ ತಿನ್ನಬೇಕಾಗಿಲ್ಲ. ತಿನ್ನೋದನ್ನ ಪ್ರಸಾದವನ್ನಾಗಿ ತಿಂತೀವ. ಏನಾಗಿ ತಿಂತೀರಿ? ಈಗ ನಿಮ್ಗೆ ಚುರುಮುರಿ ಕೊಡ್ತಾರಲ್ಲ, ಹೊಟ್ಟೆ ತುಂಬಾ ಕೊಡ್ತಾರ, ತಟ್ಟೆ ತಗೊಂಬರ್ರಿ ಅಂತೇಳಿ. ಇಲ್ಲ, ನಿಮ್ ಕೈ ಎಷ್ಟು ಹಿಡಿಯುತ್ತೋ ಅಷ್ಟೇ ಕೊಡ್ತೇನೆ, ಅದೇ ಪ್ರಸಾದ. ಈ ವಿಷಯಗಳಿದ್ದಾವಲ್ಲ, ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳನ್ನು ಮಿತವಾಗಿ ಬಳಸಿದ್ರೆ ಅವು ಪ್ರಸಾದ ಆಗ್ತಾವೆ. ಅತಿಯಾಗಿ ಬಳಸಿದ್ರೆ ಅವೇ ವಿಷ ಆಗ್ತವೆ. ಅವು ಮಿತವಾಗಿ ಬಳಸಿ 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 ಪ್ರಾಣ ಊರ್ಧ್ವಮುಖವಾಗಬೇಕು. ಈಗ ಸದ್ಯಕ್ಕೆ ಅಧೋಮುಖ ಪ್ರವೃತ್ತಿ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಲ್ಲಿ ಈ ಪಂಚಪ್ರಾಣ ಅನ್ನುವಂಥದ್ದು ಏನಾಗಿದೆ? ಅಧೋಮುಖವಾಗಿ ಹರಿತಾ ಇದೆ. ಅದನ್ನ ಊರ್ಧ್ವಮುಖಗೊಳಿಸಿದ್ರೆ, ಅಧೋಮುಖ ಪ್ರವೃತ್ತಿ ಇದ್ರೆ ವಾಯು ಪ್ರಾಣಿ ಅಂತ ಕರೀತಾರೆ ಅವರಿಗೆ. ಅಧೋಮುಖ ಪ್ರವೃತ್ತಿ ಇದ್ರೆ ಅಂತ ಕರೀತಾರೆ ವಾಯು ಪ್ರಾಣಿ ಅಂತ ಕರೀತಾರೆ. ಊರ್ಧ್ವಮುಖಗೊಂಡ್ರೆ ಅವನಿಗೆ ಅಂತ ಕರೀತಾರೆ ಲಿಂಗ ಪ್ರಾಣಿ ಅಥವಾ ಪ್ರಾಣ ಲಿಂಗಿ. ಪ್ರಾಣಲಿಂಗಿ ಆ ಊರ್ಧ್ವಮುಖ ಚಿಂತನೆ, ಊರ್ಧ್ವಮುಖವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು, ಮಿತವಾಗಿ ಹಿತವಾಗಿ ಬದುಕೋದು. ಆ ಪ್ರಾಣಲಿಂಗಿಗಳೆಲ್ಲರೂ ಪ್ರೀತಿ ಆಗ್ತಾರೆ. ಕೆಲವರು ಯಾರೋ ಅವ್ರಿಗೂ ವೈರಿಗಳಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ಪ್ರಾಣಲಿಂಗಿಯ ಜೀವನ ಅದು ವಿಶ್ವಾತ್ಮನ ಜೀವನ, ವಿಶ್ವ ಮಾನವನ ಜೀವನ. ಅಂತಹ ಪ್ರಾಣಲಿಂಗಿ ಸ್ಥಳ ನೀನು ಹುಟ್ಟಬೇಕವ. ಈಗ ಅದಕ್ಕೆ ಅನುಭಾವ ಭಕ್ತಿ ಅಂತ ಕರೀತಾರೆ. ಪ್ರಾಣಲಿಂಗಿ ಸ್ಥಳದಲ್ಲಿ ಯಾವ ಭಕ್ತಿ? ಅನುಭಾವ ಭಕ್ತಿ. ಅದಕ್ಕೆ ಏನ್ ಮಾಡಬೇಕು? ನೀನು 3 ತಾಸು ಒಂದೇ ಕಡೆ ಕೂರೋದು ಅಭ್ಯಾಸ ಮಾಡಬೇಕು ಅಂತ ಹೇಳಿ ಆಸನ ಸಿದ್ಧಿ ಅಂತ ಕರೀತಾರೆ. ಏನಂತ ಅದಕ್ಕೆ? ಆಸನ ಸಿದ್ಧಿ. ನಮ್ಗೆ 1 ಗಂಟೆ ಒಂದ್ ಕಡೆ ಕೂರಕ್ಕಾಗುತ್ತೆ ನಮಗೆ? ಈಗ ನೀವು ಕೂತಿದ್ದೀರಲ್ಲ, ಒಂದೇ ತರ ಕೂತಿದ್ದೀರ, ನಾನು ಕೂತಿದ್ದೆ ಒಂದೇ ತರ ಇಲ್ಲ, ಒಳ್ಳಾಡ್ತಿರ್ತೀವಿ. ಕುರ್ಚಿ ಮೇಲೆ ಕೂತ್ರು
ಒಳ್ಳಾಡ್ತಿರ್ತೀವಿ, ಕೆಳಗೆ ಕೂತ್ರು ಒಳ್ಳಾಡ್ತಿರ್ತೀವಿ. ಈ ಪ್ರಾಣಲಿಂಗಿ ಅನುಭವ ಆಗ್ಬೇಕಂದ್ರೆ, ಪ್ರಾಣಲಿಂಗಿ ಸ್ಥಿತಿ ಬರ್ಬೇಕಾದ್ರೆ ಒಳ್ಳಾಡಬಾರ್ದು. ಪದ್ಮಾಸನ ಹಾಕ್ರಿ, ಸುಖಾಸನ ಹಾಕ್ರಿ, ಸಿದ್ಧಾಸನ ಹಾಕ್ರಿ, ಸ್ವಸ್ತಿಕಾಸನ ಹಾಕ್ರಿ, ಯಾವುದೇ ಆಸನ ಹಾಕಿ ಕೂತ್ರು ಗಟ್ಟಿಯಾಗಿ ಭದ್ರ. ಇದಕ್ಕೆ ಹಠಯೋಗ ಬೇಕು. ಮಾದೇವಕ್ಕನಿಗೆ ಹೇಳ್ತಾರೆ ಬಸವಣ್ಣವರು, ನೀನು 3 ತಾಸು ಒಂದೇ ಕಡೆ ಕೂರ್ತಕ್ಕಂಥದ್ದನ್ನ ಅಭ್ಯಾಸ ಮಾಡುವ. ಆಮೇಲೆ ಲಿಂಗದಲ್ಲಿ ದೃಷ್ಟಿ ಇಟ್ಟು, ಆ ದೃಷ್ಟಿ ಮತ್ತು ಲಿಂಗ ಬೇರೆ ಬೇರೆ ಅಲ್ಲ ಅನ್ನುವ ಭಾವ ಬರಲಿ, ಏಕಾಗ್ರತೆ ಬರಲಿ. ಮಾದೇವಕ್ಕನಿಗೆ ಅದು ಸಿದ್ಧಿ ಆಗಿದೆ, ಆದರೆ ಯಾವಾಗಲೂ ಅದು ಬರಬೇಕು. ಆ ರೀತಿ ಹೇಳ್ಕೊಡ್ತಾರೆ. ಅದನ್ನು ಮಹಾದೇವಿಕ ಸಾಧನೆ ಮಾಡ್ತಾಳೆ. ನಾಳೆ ಪ್ರಾಣಲಿಂಗಿ, ಶರಣ, ಐಕ್ಯ ಈ 3 ಸ್ಥಳಗಳನ್ನು ನೋಡ್ತಾ ಯೋಗಾಂಗ ತ್ರಿವಿಧಿಯಿಂದ ರಚನೆ ಮಾಡ್ತಾರೆ ಮಹಾದೇವಿಕ. ಆ ಒಂದು ವಿಷಯವನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಇವತ್ತು ಬಹಳ ಮುಖ್ಯವಾದ ವಿಷಯ ಆಯ್ತು ಶಿವಯೋಗ ಸಾಧನೆ. ಗೊತ್ತಾಯ್ತಲ್ವಾ? ಶಿವಯೋಗ ಸಾಧನೆ. ಇನ್ನು ಇವತ್ತು ಯಾವಾಗ? ಶನಿವಾರ. ನಾಳೆ ಏನಿದೆ ನಾಳೆ ವಿಶೇಷ? ವಚನ ಸ್ಪರ್ಧೆ. ಎಷ್ಟೊತ್ತಿಗೆ? 9 ಗಂಟೆಗೆ. ಮತ್ತು 9:15 ಅಲ್ಲ, 9:15ಕ್ಕೂ ಅಲ್ಲ, 9:05ಕ್ಕೂ ಅಲ್ಲ, 9 ಗಂಟೆಗೆ. ಅಂದ್ರೆ 5 ನಿಮಿಷ ಮುಂಚೆನೇ ಇರ್ಬೇಕು ನೀವೆಲ್ಲ. ಅಂದ್ರೆ ನಿಮ್ದೆಲ್ಲ ಪೇಪರ್ ಇಸ್ಕೋಬೇಕು, ಅವ್ರು ಪೇಪರ್ ಕೊಡ್ತಾರೆ, ನೀವೆಲ್ಲ ಕೂತ್ಕೋಬೇಕು ಒಂದ್ ಕಡೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕ 5 ನಿಮಿಷ 10 ನಿಮಿಷ ಮುಂಚೆ ಬನ್ನಿ. 9:05ಕ್ಕೆ ಬಂದ್ರೆ 9:10 ಬಂದ್ರೆ ಸೇರ್ಸಂಗಿಲ್ಲ. ಮತ್ತೆ ಅದು ಸ್ಟ್ರಿಕ್ಟ್ ಇರ್ಬೇಕಲ್ಲ, ಪರೀಕ್ಷೆ ಇದ್ದಂಗೆ. ಪರೀಕ್ಷೆ ಅನ್ಬೇಡ್ರಿ, ಸ್ಪರ್ಧೆ. ಏನಿದು? ವಚನ ಪರೀಕ್ಷೆ ಬರೋರಿಗೆ ಪ್ರೈಸ್ ಕೊಡ್ತಾನೆ, ಮಾರ್ಕ್ಸ್ ಕೊಟ್ಟು ಹೋಗಿ ನಿಮ್ ಕರ್ಮ ಅಂತ ಕಳಿಸ್ತಾನೆ. ಇಲ್ಲಿ ನಿಮಗೆ ಪ್ರೈಸ್ ಕೊಡ್ತಾರೆ. ಕಡೆಗೆ ಭಾಗವಹಿಸಿದವ್ರಿಗೆಲ್ಲರೂ ಪುಸ್ತಕದಾರ ಸಿಗುತ್ತೆ. 3 ಜನಕ್ಕಷ್ಟೇ ಪ್ರೈಸ್ ಬರ್ತವೆ ಒಂದು ಗ್ರೂಪ್ ಅಲ್ಲಿ. ಬಾಕಿ ಪುಸ್ತಕ ಸಿಗ್ಬೋದು, ಏನಾದ್ರು ಕೊಡ್ಬೋದು. ಗೊತ್ತಾಯ್ತಲ್ಲ? ಆಮೇಲೆ ಶ್ರೀಶೈಲಕ್ಕೆ ಹೋಗೋದು, ಹೆಸರು ಬರೆಸೋದಕ್ಕೆ ಇನ್ನು ಕೇವಲ 3 ದಿನಗಳು ಮಾತ್ರ ಇದೆ. 3 ದಿನ. ಅದಕ್ಕೆ ಬೇಗ ಹೆಸರು ಬರೆಸಿ. ಈಗಾಗಲೇ ಒಂದು ಬಸ್ ಪೂರ್ಣ ಆಗಿದೆ ಅಂತ ಕಾಣುತ್ತೆ. 2ನೇ ಬಸ್ಸಿಗೆ ಹೆಸರು ಬರೆಸೋದಕ್ಕೆ ಶುರು ಮಾಡಿ. ತಡ ಮಾಡಿದ್ರೆ ಬಸ್ ಮಾಡೋಕ್ಕಾಗಲ್ಲ. ಆಮೇಲೆ ಬರ್ತೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಮಂಗಳವಾರದೊಳಗಡೆ, ಬಹಳ ಅಂದರೆ ಬುಧವಾರದೊಳಗಡೆ ಹೆಸರು ಕೊಟ್ಬಿಡಿ. ಇನ್ನು ತಡ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದಕ್ಕೂ ವ್ಯವಸ್ಥೆ ಉಳ್ಕೊಳ್ಳೋಕ್ಕೆ 3 ಹೊತ್ತಿನ ಪ್ರಸಾದ ವ್ಯವಸ್ಥೆ, ಆಮೇಲೆ ಯಾವ ರೀತಿ ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅದೆಲ್ಲ ನಾವು ಪ್ಲ್ಯಾನ್ ಮಾಡಬೇಕಾಗಿದೆ. ಆದ್ದರಿಂದ ಎಷ್ಟು ಜನ ಬರ್ತೀರಾ ಅಂತಕ್ಕಂಥದ್ದು. 6:30 ಗಂಟೆಗೆ ಬಸ್ ಬರ್ತದೆ. 6:30ಯಿಂದ 7 ಗಂಟೆ ಒಳಗಡೆ ಬಸ್ ಹತ್ತಬೇಕು. 7 ಗಂಟೆಗೆ ಸರಿಯಾಗಿ ನೀವು ಬಿಟ್ಬಿಡ್ಬೇಕು. ಗದಗಿನಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿಸ್ತೀವಿ. ಸಂಜೆ ನೀವೇನು ಪ್ರಸಾದ ಮಾಡಬೇಕಾಗಿಲ್ಲ, ಇಲ್ಲಿ ಅಡುಗೆ ಮಾಡಬೇಡಿ. ಹಾಗೆ ಬನ್ನಿ. ಒಂದು ಬಾಟ್ಲಿ ನೀರು, ನಿಮ್ದು ಬಟ್ಟೆಗಳು, ಒಂದು ನೀರಿನ ಬಾಟ್ಲಿ ಇಟ್ಕೊಂಡು ಬನ್ನಿ. ಆಮೇಲೆ ಯಾರಾದ್ರೂ ಬಿಸಿನೀರು ಬೇಕಂದ್ರೆ ಫ್ಲಾಸ್ಕ್ ಇಟ್ಕೊಂಡು ಬನ್ನಿ. ಆದರೆ ನಿಮ್ಮ ಮಿತವಾದ ಬಟ್ಟೆ, ಮಿತವಾದ ಲಗೇಜ್ ತುಂಬ ಜಾಸ್ತಿ ತೊಗೊಂಡ್ಬರ್ಬೇಡಿ. ಈ ರೀತಿ ಮಿತವಾಗಿ ಬನ್ನಿ. ಇನ್ನೇನು ನೀವು ಈ ಉಂಡಿ, ಚಕ್ಲಿ, ಚೂಡ ಅದು ಮಾಡ್ಕೊಳ್ಳೋ ಅಭ್ಯಾಸ ಇರ್ತದೆ. ಅದೇನು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅನಿಸುತ್ತೆ. ಆದರೂ ನಾವು ಮಾಡ್ತೀವಿ ಅಂದರೆ ನಿಮ್ಗೆ ಇಷ್ಟ. ಗೊತ್ತಾಯ್ತಾ? ನೀವು ಮಾಡ್ಕೊಳ್ಳಿ, ನಿಮ್ಮ ಅಕ್ಕಪಕ್ಕದವ್ರಿಗೆ ಕೊಟ್ಕೊಳ್ಳಿ, ನೀವೇನಾದ್ರು ಮಾಡ್ಕೊಳ್ಳಿ. ಆದರೆ 3 ಹೊತ್ತಿನ ಪ್ರಸಾದವನ್ನು ನಾವು ವ್ಯವಸ್ಥೆ ಮಾಡ್ತೀವಿ. ಅದ್ರ ಮಧ್ಯೆ ಏನಾದರೂ ಚಹಾದ ವ್ಯವಸ್ಥೆನೂ ಸಾಧ್ಯ ಆಗುತ್ತೆ, ನೋಡೋಣ. ತಿಂಡಿ ಜೊತೆಗೆ ಚಹಾನು ಮಾಡಿಸೋಣ. ಈ ರೀತಿ ವ್ಯವಸ್ಥೆ ಇರುತ್ತೆ. ಇಂದ ಪೂರ್ಣ ಊಟದ, ತಿಂಡಿ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲವೂ ನಾವು ಮಾಡ್ತೀವಿ. ಅವತ್ತು 7 ಗಂಟೆಗೆ ಬಿಡಬೇಕು. 8:08ವರೆಗೆ 9:00 ನಾವು ಗದಗ ಮುಟ್ಟಬೇಕು. ಅಲ್ಲಿ ಪ್ರಸಾದ ಮುಗಿಸ್ಕೊಂಡು ಬೆಳಿಗ್ಗೆ 7:30 ಗಂಟೆ ಒಳಗಡೆ ಶ್ರೀಶೈಲದಲ್ಲಿರೋ ಹಾಗೆ ವ್ಯವಸ್ಥೆ ಮಾಡ್ತೀವಿ. ಬೆಳಿಗ್ಗೆ ಬೇಗ ಹೋದಷ್ಟು ಒಳ್ಳೆಯದಾಗುತ್ತೆ ಮುಂದಿನ ಎಲ್ಲ ಕೆಲಸಗಳಿಗೆ. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಹೆಸರು ಬರೆಸಿ, ಜೊತೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಹೇಳೋರಿಗೆ ಬೇರೆ ಊರಿಂದ ಬರೋರಿಗೂ ಅಷ್ಟೇ. ಯಾರೋ ಒಬ್ರಿಗೋಸ್ಕರ ಎಲ್ಲರೂ ಕಾಯಂ ಮಾಡಬೇಡಿ. ಒಬ್ರಿಗೋಸ್ಕರ ಮತ್ತೆ ಬಿಟ್ಟು ಹೋಗೋಕ್ಕೂ ಸಂಕಟ, ಕರ್ಕೊಂಡು ಹೋಗೋಕ್ಕೆ ಅಂದರೆ ನೀವು ಟೈಮ್ ಮಾಡಿಬಿಟ್ರಿ ಅಂದರೆ ಎಲ್ರಿಗೂ ತೊಂದರೆ ಆಗುತ್ತೆ. 5 ನಿಮಿಷ 10 ನಿಮಿಷ ನಾವು ಹೇಳಿದ್ಕಿಂತ ಮುಂಚೆ ಇರಿ, ಆದರೆ ಯಾರಿಗೂ ತೊಂದರೆ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣ.